ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಕಳೆದ 15 ವರ್ಷದಲ್ಲಿ ಇದು ನಮ್ದು 9ನೇ ಜಿಲ್ಲೆ. ನಿಜ ಹೇಳ್ಬೇಕು ಅಂದ್ರೆ ನಮ್ಮ ಸಹೋದ್ಯೋಗಿಗೆ ಹೇಳ್ತಾ ಇರ್ತೀನಿ, ನಾನು ಮೂಲತಃ ಬೆಂಗಳೂರು. ನನಗೆ ಹೈದರಾಬಾದ್ ಕರ್ನಾಟಕ ಮೀಸಲಾತಿ ಕೊಡಬೇಕು ನೀವು, ಯಾಕಂದ್ರೆ ನಂದು 9 ವರ್ಷ ಸರ್ವಿಸ್ ಆಗಿದೆ. ರಾಯಚೂರು, ಬೀದರ್ ಅಲ್ಲ, ಬೆಂಗಳೂರವರು ಯಾರು ಅಷ್ಟು ವರ್ಷ ಸರ್ವಿಸ್ ಮಾಡಲ್ಲ. ಹಾಗಾಗಿ ಏನಕ್ಕೆ ಅಂದ್ರೆ ಇಲ್ಲಿ ಸಿಕ್ಕಿರೋ ಪ್ರೀತಿ ನಮ್ಮೂರಲ್ಲಿ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ. ನಾನು ಮೂಲತಃ ಬೆಂಗಳೂರು. ಈಗ ನಮ್ಮ ಅವರ ಸಂಬಂಧ ಕೇವಲ ನಾನು ಯಾವುದು ಸಾರಿಗೆ ಸಂಸ್ಥೆ, ನಮ್ಮ ಸಾರಿಗೆ ಸಂಸ್ಥೆ ವಾರದಲ್ಲಿ ಪ್ರಯಾಣಿಸೋದು ಮ್ಯಾಕ್ಸಿಮಮ್, ಅತಿ ಹೆಚ್ಚು. ಯಾಕಂದ್ರೆ ನಾವು ಸಣ್ಣ ವಯಸ್ಸಲ್ಲಿ ಶಾಲೆಯಲ್ಲಿ ಓದ್ತಾ ಇರ್ಬೇಕಾದ್ರೆ ಡ್ರಾಯಿಂಗ್ ಕಾಂಪಿಟೇಷನ್ ಅಂತ ಬಂದ್ರೆ ನಾವು ಅಶೋಕ್ ಲೇಲ್ಯಾಂಡ್ KSRTC ಬಸ್ಸನ್ನೇ ಬರೀತಾ ಇದ್ರೆ ಹೊರತು ಯಾವ್ದು ಬೇರೆ ಬಸ್ ಬರೀತಾ ಇರಲಿಲ್ಲ. ಆಗ್ಲೂ ಅಷ್ಟೇ, ನಾವು ಮೊದಲಿಂದನೂ ಈ ಸಾರಿಗೆ ಸಂಸ್ಥೆಯಲ್ಲಿ ಬಂದಂತ ಪ್ರತಿಯೊಂದು ಬಸ್ಸನ್ನು ಕೂಡ ಟ್ರ್ಯಾಕ್ ಮಾಡಿದ್ವಿ. ಅಂದ್ರೆ ನಿಮ್ದು ಓಲ್ವೋ ಮಾರ್ಕ್ 1 ಬಂದಿದ್ದಾಗ್ಲಿ, ಇವತ್ತು ಮಲ್ಟಿ ಎಕ್ಸೆಲ್ ಬಂದಿದ್ದಾಗ್ಲಿ, ಪ್ರತಿಯೊಂದನ್ನು ಕೂಡ ನಾನು ಟ್ರ್ಯಾಕ್ ಇಟ್ಕೊಂತೀನಿ. ಮತ್ತೆ ನಾನು ನಿಮ್ಮ ಚಾಮರಾಜ ಸಾಹೇಬ್ರ ಜೊತೆ ಯಾವಾಗ್ಲೂ ಮಾತಾಡ್ತಾ ಇರ್ತೀನಿ. ಈಗ ತಮ್ಮ DC ಅವ್ರಿಗೂ ಹೇಳಿದೆ, ನಮ್ಮ ಬಳ್ಳಾರಿಗೂ ಒಳ್ಳೆ ಗಾಡಿಗಳು ಕೊಡಬೇಕು ಅಂತ. ಹಾಗಾಗಿ ಹೇಗೆ ಅಂತಂದ್ರೆ ಇದು ಕೇವಲ ಒಂದು ಇಲಾಖೆ ಅಥವಾ ಇನ್ನೊಂದು ಸಂಸ್ಥೆ ನಡುವೆ ಇರುವಂತ ಒಂದು ದೈನಂದಿನ ಸಂಬಂಧಕ್ಕಿಂತ ಇದೆಲ್ಲೋ ಒಂದ್ ಕಡೆ ಅವಿನಾಭಾವ ಸಂಬಂಧ. ಎಲ್ಲೋ ನಾವು ಒಟ್ಟಿಗೆ ಸುಮಾರು ವರ್ಷ ಕೆಲಸ ಮಾಡ್ಕೊಂಡು ಬಂದಂತಹ ಒಂದು ಅನುಭವ ನನಗೆ ಯಾವಾಗಲೂ ಅನ್ಸುತ್ತೆ. ಕಾರಣ ನಿಮ್ಮ ಈ ವಿಭಾಗದ ಅಥವಾ ಚಾಮರಾಜ್ ಅವರು ಎಲ್ಲೆಲ್ಲಿ ಕೆಲಸ ಮಾಡಿದಾರಲ್ಲ, ಅವರು ಸಂಪಾದಿಸಿರುವಂತಹ ಒಂದು ಅಪಾರವಾದಂತಹ ಒಂದು ನಂಬಿಕೆ, ಅಭಿಮಾನ ಜನರಲ್ಲಿ, ಅದು ಸುಲಭ ಅಲ್ಲ. ಬಿಕಾಸ್ ನಾನು ನೋಡ್ದಂಗೆ ಸಮವಸ್ತ್ರ ಧರಿತ ಇಲಾಖೆಗಳಲ್ಲಿ ಪೊಲೀಸ್ ನಂತರದಲ್ಲಿ ಅತ್ಯಂತ ಹೆಚ್ಚು ಒತ್ತಡದಲ್ಲಿ ಕೆಲಸ ಮಾಡೋದಂದ್ರೆ KSRTC ಸಾರಿಗೆ ಸಂಸ್ಥೆ. ವಿಪರೀತ ಒತ್ತಡ, ಅದೇ ಹೇಳಕ್ ಬರೋದಿಲ್ಲ, ಅಲ್ಲಿ ಕೆಲಸ ಮಾಡೋರಿಗೆ ಗೊತ್ತಿರುತ್ತೆ. ಹಂಗ್ ನೋಡಿದ್ರೆ ನಾವು ಎಷ್ಟೋ ಪರವಾಗಿಲ್ಲ, ನಾವು ಸಮವಸ್ತ್ರ ಧರಿಸ್ತೇವೆ. ನಿಮ್ಮಷ್ಟು ಪ್ರೆಷರ್ ನಾನು ಹೇಳ್ತಾ ಇರ್ತೀನಿ, ನೋಡಿ ಸ್ವಾಮಿ, ನಿಮ್ ಗಾಡಿಗೆ ಸೆಂಟರ್ ಬೋಲ್ಟ್ ಒಂದ್ ಕಡೆ ಗಾಡಿ ದಿಕ್ಕು ಆದ್ರೂ ಡ್ರೈವರ್ ಹೇಗೆ ಕಂಟ್ರೋಲ್ ಮಾಡ್ತಾರೆ ಅಂತ ನಿಜವಾಗ್ಲೂ ಬಹಳ ಕಷ್ಟ ಇದೆ. ಬಿಕಾಸ್ ನಾನು ಸಾರಿಗೆ ಸಂಸ್ಥೆ ಬಸ್ ಸ್ಟೇರಿಂಗ್ ಹಿಡಿದಿದ್ದೀವಿ, ಇವತ್ತು ಓಡಿಸಿಲ್ಲ. ಬಟ್ ನಮ್ಮ ವೆಹಿಕಲ್ಗಳೆಲ್ಲ ಇಷ್ಟು ಚೆನ್ನಾಗಿದ್ದು ಇವತ್ತು ನಾವು ಓಡಿಸುವಂತ ವೈಯಕ್ತಿಕ ಗಾಡಿಗಳೆಲ್ಲ ಇವತ್ತು ಇಷ್ಟು ತಂತ್ರಜ್ಞಾನ ಇದೆ, ಅದೆಲ್ಲ ಚೆನ್ನಾಗಿದ್ದಾಗ ಏನೋ ಒಂದ್ ಚೂರು ಹೆಚ್ಚು ಕಮ್ಮಿ ಅಂದ್ರೆ ಹೆಂಗಪ್ಪ ಗಾಡಿ ಓಡಿಸೋದು ಅಂತ ಸಂದರ್ಭದಲ್ಲಿ ಇಂಥ ಕ್ಲಿಷ್ಟವಾದಂತಹ ಒಂದು ಸಂಸ್ಥೆನಲ್ಲಿ ನಿರ್ವಾಹಕರು ಮತ್ತು ಚಾಲಕರು ಮತ್ತು ಇತರೆ ಸಿಬ್ಬಂದಿಗಳನ್ನ ಮತ್ತು ಅವ್ರ ಮೇಲಿರುವಂತಹ ಅಧಿಕಾರಿಗಳನ್ನ ಅತ್ಯಂತ ವಿಶ್ವಾಸದಲ್ಲಿ ಮತ್ತು ಒಂದು ಸೌಹಾರ್ದಯುತವಾಗಿ ನಡೆಸ್ಕೊಂಡು ಹೋಗೋದಿದೆಯಲ್ಲ, ಅದು ಅತ್ಯಂತ ದೊಡ್ಡ ಸಾಧನೆ. ಇದಕ್ಕೆ ಯಾವುದೇ ರೀತಿ ಪ್ರಶಸ್ತಿ ಕೊಟ್ಟು ಅವ್ರನ್ನ ಗೌರವಿಸೋದಲ್ಲ. ಅದಕ್ಕೆ ನಾವು ಯಾವ ಪ್ರಶಸ್ತಿನೋ ಅದಕ್ಕೆ ಏನಂತೀವಿ, ಅವ್ರು ಸಮಾನರಲ್ಲ. ಯಾಕಂದ್ರೆ ಅವ್ರು ಮಾಡಿರೋ ಸಾಧನೆಗೆ ಅದು ಬೇರೆನೆ. ಮತ್ತೆ ಇನ್ನೊಂದು ನಾವು ನೋಡೋದಂದ್ರೆ, ನಿಮ್ಮ ಚಾಮರಾಜ್ ಸಾಹೇಬರು ನಿಮ್ಮ ವಿಭಾಗಕ್ಕೆ ಟ್ರಬಲ್ ಶೂಟರ್ ಇದ್ದಂಗೆ. ಏನೇ ಸಮಸ್ಯೆ ಬಂದ್ರು ನೀಟಾಗಿ ಮ್ಯಾನೇಜ್ ಮಾಡ್ತಾರೆ. ಅದು ಹಾಗಾಗಿ ಇವತ್ತಿನ ಒಂದು ಅತ್ಯಂತ ಒತ್ತಡ ಬದುಕಲ್ಲಿ, ಅದರಲ್ಲೂ ಸಾರಿಗೆ ಸಂಸ್ಥೆ, ಸರ್ಕಾರದ ನಿರೀಕ್ಷೆ, ನೀವುಗಳು ಮನೆ ಮುಟ್ಟಕ್ಕೆ ತಡ ಆಗುತ್ತಾ ಗೊತ್ತಿಲ್ಲ, ಬೇರೆಯವ್ರನ್ನ ಸುರಕ್ಷಿತವಾಗಿ ಮನೆ ಮುಟ್ಟಿಸ್ತೀರಾ, ಅದು ದೊಡ್ಡ ಸಾಧನೆ. ಅಂತವ್ರ ಸಂಸ್ಥೆಯಲ್ಲಿ ಅತ್ಯಂತವಾದಂತ ಜವಾಬ್ದಾರಿತ ಸ್ಥಾನದಲ್ಲಿ ಯಾವುದೇ ಕಪ್ಪು ಚುಕ್ಕೆ ಇಲ್ಲದೆ ಇಷ್ಟು ವರ್ಷ ನಿಸ್ವಾರ್ಥ ಸೇವೆ ಸಲ್ಲಿಸಿರುವಂತ ಚಾಮರಾಜ ನಿಜವಾಗ್ಲೂ ನಮ್ಮ ವಿಭಾಗಕ್ಕೆ ಇವರು ಇವತ್ತು ನಿವೃತ್ತಿ ಆಗ್ತಿದ್ರೆ ಅದು ಬಹಳ ಬೇಜಾರಿನ ಸಂಗತಿ. ಯಾಕಂದ್ರೆ ಇಂಥವ್ರು ಇನ್ನೊಂದಷ್ಟು ವರ್ಷ ಅವ್ರು ನೋಡ್ತಾ ಇದ್ರೆ ಇನ್ನ ಕನಿಷ್ಠ 8-10 ವರ್ಷ ಸರ್ವಿಸ್ ಮಾಡಬಹುದು. ಯಾಕಂದ್ರೆ ಅವರೆಲ್ಲ ಹುಮ್ಮಸ್ಸಿದೆ, ಒಂದು ಶಕ್ತಿ ಇದೆ. ಹಾಗಾಗಿ ದೇವರನ್ನ ಹಂಗೆ ಮುಂದುವರ್ಸ್ಕೊಂಡು ಹೋಗ್ಲಿ. ಅವ್ರ ಇಚ್ಛೆ ಇರುತ್ತೆ, ಅವರಿಗೆ ಬೋಧನೆಯಲ್ಲಿ ಬಹಳ ತುಂಬಾ ಇಷ್ಟ ಇದೆ. ಹಾಗಾಗಿ ಅವ್ರು ಮಾಡ್ಲಿ ಅಂತ ಹೇಳ್ತಾ, ಮುಂದಿನ ಬದುಕು ಇನ್ನಷ್ಟು ಅರ್ಥಪೂರ್ಣವಾಗ್ಲಿ ಅಂತ ಹೇಳ್ತಾ, ತಮ್ಮ ನಿವೃತ್ತಿ ಜೀವನ ಚೆನ್ನಾಗಿರ್ಲಿ. ನನ್ಗೊಂದು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಬಳ್ಳಾರಿ ವಿಭಾಗದ KSRTC ಎಲ್ಲ ಸನ್ಮಾನಿತರು, ಅದ್ಭುತವಾದ ವಾಕ್ಪಟುಗಳು ಆಗಿರುವಂತಹ ಡಿ ಚಾಮರಾಜ್ ಸರ್ ಅವರ ನಿವೃತ್ತಿ ನಮನದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ಎಲ್ಲ ಹಿರಿಯರೇ, ಅಧಿಕಾರಿಗಳೇ, ಗಣ್ಯಮಾನ್ಯರೇ, ಸಹೋದರರೇ, ಕರ್ಮದೇವರ ಕುರ್ತುತ ಬಂದೆ, ಎಲ್ಲ ಶಾಸ್ತ್ರವು ಕೆಟ್ಟವು ತಂಗಿ, ಅಲ್ಲಮ ದೇವರ ದೇವ ನಾನು, ಯಾವ ದೇವರು ದೇವರಲ್ಲ, ವಾಯು ದೇವರು ದೇವ ನಮ್ಮ, ಪ್ರಾಣವದರೊಳಗೆ ಅಡಗಿದೆ ತಾಯಿ, ಮಾನವಂತಳಾಗಿ ನೀ ಕೇಳಬೇಕಮ್ಮ. ಈ ಹಾಡನ್ನ ಬರೆದವರು ಇದೇ ನಿಮ್ಮ ಬಳ್ಳಾರಿ ಜಿಲ್ಲೆಯ ಬಹುದೊಡ್ಡ ತತ್ವಪ್ರಕಾರರಾಗಿರುವಂತಹ ಹೇರೂರು ವಿರುಗೌಡರು. ಹೇರೂರು ವಿರುಗೌಡರ
ಈ ಪದದ ಮುಖಾಂತರ ಚಾಮರಾಜ್ ಅವರಿಗೆ ಅಭಿನಂದನೆ ಸಲ್ಲಿಸೋಕೆ ಯಾಕೆ ಇಷ್ಟಪಡ್ತೀನಿ ಅಂತಂದ್ರೆ ಅವರಲ್ಲಿ ವೈಚಾರಿಕ ಪ್ರಜ್ಞೆಯೂ ತುಂಬಿದೆ, ಅಂತಃಕರಣವೂ ಇದೆ, ಮಾನವೀಯತೆಯೂ ಇದೆ, ನಿಷ್ಠೆಯೂ ಇದೆ. ಅದರ ಜೊತೆಗೆ ಒಂದು ಸಾಲ ನೀವು ಅವನು ಪರಿಚಯ ಮಾಡಿಕೊಂಡ್ರಿ ಅಂದ್ರೆ ಸಾಯುವವರೆಗೂ ಮರೆಯದೇ ಇರುವಂತಹ ಘನತರವಾದ ವ್ಯಕ್ತಿತ್ವ ನಮ್ಮ ಡಿ ಚಾಮರಾಜನವರು. ಯಾಕಂತಂದ್ರೆ ಆಯಾ ನಾಡಿನಲ್ಲಿ ಆಗಿ ಹೋಗಿರುವಂತಹ ಬಹುದೊಡ್ಡ ಸಂತರ, ಮಹಾಂತರ, ತತ್ವಜ್ಞಾನಿಗಳ ಪ್ರಭಾವ ಅವರ ಮೇಲೆ ಆಗಿದೆ. ಹಾಗಾಗಿ ಬಳ್ಳಾರಿ ಜಿಲ್ಲೆಯವರು ನೀವು ಅಂತಂದ್ರೆ ನಾವು ರಾಯಚೂರು ಜಿಲ್ಲೆಯವರು, ನಾವು ಸುಮಾರು 100 ವರ್ಷ ನಿಮಗಿಂತ ಹಿಂದಿದ್ದವರು, ನೀವು ನಮಗಿಂತ 100 ವರ್ಷ ಮುಂದಿದ್ದವರು. ಮೊಘಲಾಯಿ ನೈಜಾಮರ ಕಾಲಕ್ಕೆ ಆಳ್ವಿಕೆಗೆ ಒಳಪಟ್ಟವರು. ಆದ್ರೆ ನೀವು ಓಲ್ಡ್ ಮಡ್ರಾಸ್ ಸ್ಟೇಟ್ ಇದ್ದು, ಓಲ್ಡ್ ಮೈಸೂರು ಸ್ಟೇಟ್ ಇದ್ದು ಬ್ರಿಟಿಷರ ಆಳ್ವಿಕೆಯಲ್ಲಿ ಪಕ್ವಗೊಂಡಿರೋರು ನೀವು. 1989ರಿಂದ ಚಾಮರಾಜ್ ಸರ್ ಅವರು ನಾವು ಬಹಳ ಆತ್ಮೀಯರು. 1989ರಲ್ಲಿ ನಾನು ಮತ್ತು ಚಾಮರಾಜ್ ಸರ್ ಅವರು ವಿಶ್ವವಿದ್ಯಾಲಯಕ್ಕೆ ಓದಿವಿ. ವಿಶ್ವವಿದ್ಯಾಲಯಕ್ಕೆ ಹೋದ್ಮೇಲೆ ಅವರು MSW ಮಾಡಿದ್ರು, ನಾನು ಕನ್ನಡ MA ಮುಗಿಸ್ಕೊಂಡು ಬಂದೆ. ಯಾವಾಗ ಅವರು PG ಮುಗಿಸ್ಕೊಂಡು ಬಂದ್ರು, ಕಾರ್ತಿಕ್ಗೆ ನಾನು ಒಂದು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಗೆ ಮುಖ್ಯಸ್ಥರಾಗಿ ಸೇರಿದೆ. ಅವರು ಶಾಪ್ ಕೊಡೋ ಡಿಪಾರ್ಟ್ಮೆಂಟ್ ಆಗಿರುವಂತ KE ಸೇರ್ಕೊಂಡ್ರು. ಅದಾದ್ಮೇಲೆ ಅಲ್ಲೇ ಇಟ್ಟು ಮುಂದ ಈ ರಸ್ತೆ ಸಾರಿಗೆ ನಿಗಮಕ್ಕೆ ಅವರು ಬಂದರು. ಈ ನಿಗಮಕ್ಕೆ ಬಂದಿರತಕ್ಕಂಥ ಚಾಮರಾಜ್ ಸರ್ ಅವರು ಸರ್ಕಾರಿ ನೌಕರರಿಗೆ 2 ಇನ್ನಿಂಗ್ಸ್ ಗಳಿರ್ತವೆ. ಮೊದಲನೇ ಇನ್ನಿಂಗ್ಸ್ ಅನ್ನು ಬಹಳ ಅದ್ಭುತವಾಗಿ ಮುಗಿಸಿದ್ದಾರೆ ಸಾಹೇಬರು. ನಿಮ್ಮೆಲ್ಲರ ಉಪಸ್ಥಿತಿ, ನಿಮ್ಮೆಲ್ಲರ ಪ್ರೀತಿ, ನಿಮ್ಮೆಲ್ಲರ ವಿಶ್ವಾಸವನ್ನ, ನಿಮ್ಮೆಲ್ಲರ ನಿಷ್ಠೆಯನ್ನ ಗಳಿಸಿಕೊಟ್ಟಿರ್ತಕ್ಕಂಥ ಚಾಮರಾಜ್ ಸಾಹೇಬರವರು ಬಹಳ ಅದ್ಭುತವಾಗಿ ಮೊದಲನೇ ಇನ್ನಿಂಗ್ಸ್ ಅನ್ನು ಮುಗಿಸಿದ್ದಾರೆ. ಅದಕ್ಕಾಗಿ ಬಹುದೊಡ್ಡ ಅಭಿನಂದನೆಯನ್ನು ನಾನು ಅವರಿಗೆ ಸಲ್ಲಿಸ್ತಾ ಇದ್ದೇನೆ. ನಮ್ಮ ಎಕ್ಸೈಸ್ ಸಾಹೇಬರವರು ಹೇಳಿದ್ರು, ಯಾವ ಕಪ್ಪು ಚಿಟ್ಟೆ ಇಲ್ಲದೆ, ಬಹಳ ಅದ್ಭುತವಾಗಿರುವಂತಹ ಮಾತಿದು. ಯಾಕಂತಂದ್ರೆ ಇವತ್ತು ಎಂಥ ಒತ್ತಡಗಳಿರುತ್ತವೆ ಅಂತಂದ್ರೆ ಪ್ರತಿಯೊಬ್ಬರಿಂದ ಬಯಸಿಕೊಳ್ಬೇಕಾಗಿರುವಂತಹ ಡಿಪಾರ್ಟ್ಮೆಂಟ್ ಯಾವ್ದಾರು ಇದ್ರೆ ಅದು KSRTC ಡಿಪಾರ್ಟ್ಮೆಂಟ್. ಎಲ್ಲರಿಂದಲೂ ಬಸ್ ಸ್ಟ್ಯಾಂಡ್ ಹೋಗಿರ್ತೀವಿ, ಒಂದು ತಾಸು ನಮ್ಮ ಮೊಬೈಲ್ ಅನ್ನ ನೋಡ್ತೀವಿ, ಟೈಮ್ ವೇಸ್ಟ್ ಮಾಡಿರ್ತೀವಿ, ನಮ್ಗೇನ್ ಬ್ಯಾಸರ ಅನ್ಸಿರೋದಲ್ಲ. ಬಸ್ ಸ್ಟ್ಯಾಂಡ್ ಅಲ್ಲಿ 10 ನಿಮಿಷ ಬಸ್ ಕಾಯ್ಬೇಕಂತಂದ್ರ ಇದ್ರ ಹಣೆಬರ ಇಷ್ಟ ರೀ. 10 ನಿಮಿಷ, ಅರ್ಧ ತಾಸಾತ್ರಿ, ತಾಸಾತ್ರಿ ಕೂಡ ಆದ್ರೆ ಇದ್ರಲ್ಲಿ ಮಾತ್ರ ಟೈಮ್ ವೇಸ್ಟ್ ಮಾಡಿರ್ತೀವಿ, ನಮಗೆ ಏನೋ ಅನಿಸಿರೋದಲ್ಲ. ಅಂದ್ರೆ ಅಷ್ಟು ನಾನು 1-2 ಸಾರಿ ಕೇಳಿದೆ ಅವರಿಗೆ, ಯಾಕೆ ಬಸ್ಸುಗಳು ಈ ರೀತಿಯಾಗಿ ತಡ ಆಗ್ತಾ ಇದ್ದಾವೆ ಅಂತ. ಪ್ರೊಫೆಸರ್ ಸ್ವಲ್ಪ ಸರಿಯಾಗಿ ಅರ್ಥ ಮಾಡಿಕೊಡ್ರಿ ನಮ್ ಕಷ್ಟ ಅಂತ ತಿಳಿಸಿ ಹೇಳಿದಾಗ ನನ್ನ ಮನಸ್ಸು ಕೂಡ ಬದಲಾವಣೆಯಾಗಿದ್ದು ಉಂಟು. ಸಾರ್ವಜನಿಕರಿಗೆ ಅದನ್ನು ತಿಳಿಸಿ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಹೀಗಾಗಿ ಮೊದಲನೇ ಇನ್ನಿಂಗ್ಸ್ ಅನ್ನು ಅವರು ಬಹಳ ಅರ್ಥಪೂರ್ಣವಾಗಿ ಮುಗಿಸಿದ್ದಾರೆ. 2ನೇ ಇನ್ನಿಂಗ್ಸ್ ಇದೆಯಲ್ಲ, ಇದ್ದು ಪಗಾರದಲ್ಲಿ ಅರ್ಧ ಪಗಾರ ಬರುತ್ತೆ, ಮತ್ತ ದೃಷ್ಟಿ ವಿಗಲಿತ ಕಣ್ಣುಗಳು ತಮ್ಮ ಅಸ್ತಿತ್ವ ಕಳ್ಕೊಳ್ತಾ ಹೋಗ್ತವೆ, ಹಲ್ಲುಗಳು ಅಸ್ತಿತ್ವ ಕಳ್ಕೊಳ್ತಾ ಹೋಗ್ತವೆ. ನಾವೇನು ಇಲ್ಲಿ ತನ ಶೆಡ್ಗಳು ಬದುಕಿರ್ತೀವಲ್ಲ, ಎಲ್ಲವೂ 2ನೇ ಇನ್ನಿಂಗ್ಸ್ ನಲ್ಲಿ ಸುಳ್ಳಾಗ್ತವೆ. ಇವತ್ತಿನ ದಿವಸ ಅವ್ರನ್ನ ಹಾಡಿ ಹೊಗಳಿರ್ತಕ್ಕಂಥ ಅವರು ಬಹುಶಃ ಅವ್ರು ಹಂಗಿರ್ಲಿಕ್ಕಿಲ್ಲ. ಬಹಳಷ್ಟು ವಾಸ್ತವ ವಿಷಯಗಳನ್ನ ಮಾತಾಡೋದಾದ್ರೆ ಸ್ವತಃ ಅವರ ಕುಟುಂಬದ ಸದಸ್ಯರೇ ಅವರು ನಿರ್ಲಕ್ಷ್ಯ ಮಾಡ್ತಾರೆ. ನಮ್ಮ ಚಾಮರಾಜ್ ಸರ್ ಹಂಗಿಲ್ಲ, ಮತ್ತೆ ಸಾರ್ವತ್ರಿಕ ಸತ್ಯವನ್ನು ಹೇಳೋದಾದ್ರೆ ಹಾಗಿರುತ್ತೆ. ಬೆಳಿಬೇಕಂದ್ರೆ ಅದರಲ್ಲಿ ಬಹಳಷ್ಟು ಪಾತ್ರ ಇರ್ತದೆ, ವಿವಿಧ ರೀತಿಯ ಪಾತ್ರವನ್ನು ನಿರ್ವಹಿಸಬೇಕಾಗುತ್ತೆ. ಆ ಪಾತ್ರಗಳನ್ನು ಒಂದು ಸಂಸ್ಥೆಯ ಉನ್ನತಿಗಾಗಿ ಅವರು ಹೃದಯದ ಒಂದು ಅಂತರಾಳದಿಂದ ಕೆಲಸ ಮಾಡಿದ್ರೆ ಬಹಳಷ್ಟು ಫಲಿತಾಂಶ ಚೆನ್ನಾಗಿ ಬರ್ತವೆ. ಆ ದಿಸೆಯಲ್ಲಿ ಈ ಬಳ್ಳಾರಿಯಲ್ಲಿ ನಾವು ಇತ್ತೀಚಿನ ದಿನಗಳಲ್ಲಿ ನಮಗೆಲ್ಲ ಬಂದು ನಮ್ಮ ಸಂಸ್ಥೆಯಲ್ಲಿ ಅಥವಾ ಪೂರ್ತಿ ರಾಜ್ಯದಲ್ಲಿ ಏನಂದ್ರೆ ಸರ್ಕಾರಿ ನೇಮಕಾತಿ ಆಗ್ತಾ ಇಲ್ಲ ವಿವಿಧ ಕಾರಣಗಳಿಂದ. ಏನೋ ಒಂದು ರಿಸರ್ವೇಶನ್ ಹಾಗೂ ಇದು ಅಂತ ಹೇಳಿ ಏನೇನು ಆಗ್ತಾ ಇಲ್ಲ. ಆದರೆ ನಮಗೆ ನಮ್ಮ ಸಂಸ್ಥೆಯಲ್ಲಿ ಬಸ್ಗಳು ಹೆಚ್ಚಾಗ್ತಿರ್ಬೇಕು, ಬಸ್ಗಳು ಓಡ್ತಿರ್ಬೇಕು, ಕಿಲೋಮೀಟರ್ ಹೆಚ್ಚಿಗೆ ಆಗ್ತಿರ್ಬೇಕು, ಓಡ್ತಿರ್ಬೇಕು. ಅದೊಂದು ದೊಡ್ಡೊಂದು ಯಕ್ಷ ಪ್ರಶ್ನೆ ಅಥವಾ ಒಂದು ನಮಗೆ ಬಹಳ ಇದಿತ್ತು. ಅದಕ್ಕೆ ನನ್ನೊಂದು ಮಾರ್ಗದ ಒಂದು ಅವಶ್ಯಕತೆ ಇದರಲ್ಲಿ ಹೇಗಾದ್ರೂ ಮಾಡಿ ನಾವು ಜನತೆಗೆ ಸಾರ್ವಜನಿಕ ತೊಂದರೆ ಆಗಬಾರ್ದು. ನಮ್ಮ ಪ್ರಾಬ್ಲಮ್ಸ್ ಅವ್ರು ಹೇಳಿ ಅವ್ರು ಗೊತ್ತಿಲ್ಲ, ಅವ್ರ ಗೊತ್ತ ಅವರೆಲ್ಲ ಹೇಳಿದ್ರಲ್ಲ ಬಸ್ ಬಂದ್ಮೇಲೆ ಹೋಗ್ಗಳು ಬಸ್ ಬೇಕು, ಆದರೆ ಜನನೂ ಬೇಕು,
ನಮ್ಮ ಜನರು ಡ್ರೈವರ್ ಕಡೆಗೆ ಸಿಕ್ಕಾಗ್ತಾರೆ, ಅವ್ರಿಗೂ ಮದುವೆ ಮುಂದೆ ಎಲ್ಲ ಇರ್ತಾರೆ, ಪ್ರತಿ ತನ್ನ ಡ್ಯೂಟಿಗೆ ಏನೋ ಆಗ್ಬಿಡ್ತೈತಿ, ಅದನ್ನು ಅವ್ರೆಲ್ಲ ಲೆಕ್ಕಿಸಲಾಗುತ್ತೆ. ಇಂಥ ಸಮಯದಲ್ಲಿ ಸಾರ್ವಜನಿಕ ನಮಗೆ ನಮ್ಮ ಸಿಬ್ಬಂದಿಗಳು ಉಪಯುಕ್ತತೆ ಮಾಡೋದು ಬಹಳ ದೊಡ್ಡ ವಿಷಯ ಇತ್ತು. ಈ ದಿಸೆಯಲ್ಲಿ ನಮ್ಮೊಂದು ಮಹತ್ವಾಕಾಂಕ್ಷೆಯ ಒಂದು ಯೋಜನೆ ಏನಂದ್ರೆ ಇದರಿಂದ ಸಿಬ್ಬಂದಿಗಳು ಒಳ್ಳೆಯದಾಯಿತು ಮತ್ತು ಸಾರ್ವಜನಿಕ ಒಳ್ಳೆಯದಾಯಿತು. ಅದೇನಂದ್ರೆ ಬಹಳಷ್ಟು ಮಾರ್ಗಗಳನ್ನು ನಾವು ಚಾಲಕ ಮತ್ತು ನಿರ್ವಾಹಕ ಇಬ್ಬರಿಂದಲೂ ಕಾರ್ಯಾಚರಣೆ ಮಾಡ್ತಿದ್ವಿ. ಆದರೆ ನಮ್ಮಲ್ಲಿ ಚಾಲಕ ಮತ್ತು ತಮ್ಮ ನಿರ್ವಾಹಕ ಎರಡೂ ಮಾಡೋರು ಬಹಳ ಜನ ಇದ್ರು. ಅಂತ ಒಂದು ನಾವೊಂದು ಯೋಜನೆಯನ್ನು ಈ ಬಳ್ಳಾರಿಯಲ್ಲಿ ನಾನು ಇದಕ್ಕೆ ಮುಂಚೆನೂ ಪ್ರಾರಂಭ ಮಾಡಿದ್ದೇನೆ. ಮತ್ತೆ ನಾವು ಹೋದ ನಂತರ ಅದು ಮತ್ತೆ ಕೈ ಮತ್ತು ಮತ್ತೆ ಪುನಃ ನನ್ನ ನಂತರ ಅದನ್ನ 2 ಜನ ರಿಟೈರ್ಮೆಂಟ್ ಆಗಿ ಹೋಗ್ತಾ ಇದ್ದಾರೆ. 10 ಜನ ಅಪಾಯಿಂಟ್ಮೆಂಟ್ ಆಗಬಾರ್ದು. ಅದು ಎಲ್ಲ ಬಸ್ ಓಡಿಸ್ಬೇಕು, ಎಲ್ಲರೂ ಸೇವೆ ಕೊಡಬೇಕು, ಒಂದು ಸಂಸ್ಥೆ ಅಭಿವೃದ್ಧಿ ಆಗಬೇಕು. ಯಾವಾಗಲೂ ಅದು ಗ್ರೋತ್ ಇಸ್ ಲೈಫ್ ಅಂತಾರೆ. ಆ ದಿಸೆಯಲ್ಲಿ ಈ ಒಂದು ಯೋಜನೆಯಲ್ಲಿ ನನಗೆ ಬಹಳ ಸಹಕಾರ ಕೊಟ್ಟು ನಾವು ನಿಜ ಹೇಳ್ಬೇಕಂದ್ರೆ ಬಳ್ಳಾರಿಯಲ್ಲಿ ನಮ್ಮ 423 ಅನ್ಸಿಟ್ಗಳಲ್ಲಿ 64 ಅನ್ಸಿಟ್ಗಳು, 64 ಶೆಡ್ಯೂಲ್ಗಳು ಕೇವಲ ಒಬ್ಬ ವರ್ಷದಿಂದ ನಾವು ಕಾರ್ಯ ಮಾಡ್ತಾ ಇದ್ದೀವಿ. ಚಾಲಕ ಕಮ್ ನಿರ್ವಾಹಕ ಟಿಕೆಟ್ ಅವರಿಗೆ ಕೊಟ್ಟು ಡ್ರೈವ್ ಮಾಡ್ತೀವಿ. ಇದರಿಂದ ಸರ್ ನಾವೆಲ್ಲ 121 ಜನ ಸಿಬ್ಬಂದಿಗಳು ಉಳಿಸಿದ್ದೇವೆ. 121 ಸಿಬ್ಬಂದಿಗಳು ಉಳಿಸಿದಲ್ಲ, ಈ 121 ಸಿಬ್ಬಂದಿಗಳು ಉಳಿಸೋದಷ್ಟೇ ಈ 121 ಸಿಬ್ಬಂದಿಗಳನ್ನು ಬೇರೆ ಮಾರ್ಗದಲ್ಲಿ ಮಾಡಲಿಕ್ಕೆ ನಮಗೆ ಅನುಕೂಲ ಆಯಿತು. ಇದಕ್ಕೆ ನನ್ನ ಒಂದು ಯೋಜನೆಗೆ ಕೈ ಜೋಡಿಸಿದ ವಿಭಾಗ ಸಂಚಾರಿ ಅಧಿಕಾರಿಗಳಿಗೆ ಕೈ ಜೋಡಿಸಿದ ಚಾಮರಾಜರಿಗೆ ಆದ್ದರಿಂದ ಇದನ್ನ ಅವರಿಗೆ ಸಂಸ್ಥೆ ವತಿಯಿಂದ ನಾನು ಒಂದು ನೆನಪಿನ ಕಾಣಿಕೆ ಮತ್ತು ಒಂದು ಪಾರಿತೋಷಕ ಇದು ನನ್ನ ಒಂದು ಮಿತಿಯಲ್ಲಿ ನಾನು ಕೊಡ್ತಾ ಇದ್ದೀನಿ. ಕಾರ್ಯಕ್ಕೆ ಬಹಳ ಕೈ ಜೋಡಿಸಿ ತನ್ನ ಚುರುಕು ನಿಜವನ್ನು ಉಪಯೋಗ ಮಾಡಿ ಬಹಳ ಕೆಲಸ ಮಾಡಿದ ಇನ್ನೊಬ್ಬ ಸಂಚಾರ ಶಾಖೆಯ ಸಿಬ್ಬಂದಿ ಶ್ರೀಮತಿ HR ವೀರಮ್ಮನವರು ಬಂದು ಈ ಒಂದು ಸಂಸ್ಥೆ ವತಿಯಿಂದ ನೀಡುವ ಪಾರಿತೋಷಕ ವಿಭಾಗ ಸಂಚಾರಿತರ ಜೊತೆ ಏನು ಕೆಲಸ ಮಾಡಿದೆಯಲ್ಲ ಅದಕ್ಕೆ ಬಹಳ ಸಂತೋಷ ಆಗಿದೆ ಕೊಡಲಿಕ್ಕೆ. ನಾನು ನನ್ನ ಸಂಸ್ಥೆ ವತಿಯಿಂದ ಇದು ವಿಭಾಗ ಸಂಚಾರ ಅಧಿಕಾರಿಗೆ 5,000 ರೂಪಾಯಿ ಮತ್ತು ಇದೊಂದು ಮೊಮೆಂಟೋ ಕೊಡ್ತಾ ಇದ್ದೀನಿ. ಆಮೇಲೆ ಅದೇ ನೋಡಿ ಮೇಡಮ್ ನಿಮ್ಮೆಲ್ಲ ತಾವೆಲ್ಲರೂ ಬಹಳಷ್ಟು ರಿಕ್ವೆಸ್ಟ್ ಮಾಡ್ತಾ ಇದ್ದೀರಲ್ಲ, ಮಾತಾಡ್ತಾರಲ್ಲ, ಯಾರ್ಯಾರು ಮಾತಾಡ್ತಿದ್ರೆ ಮಾಡಿ. ಇವತ್ತು ನಮ್ಮ ಕಚೇರಿಯಲ್ಲಿ ನಾವು ಇವತ್ತು ನಮ್ಮ ಅಫಿಷಿಯಲಿ ಮಾಡಿದ್ದೀವಿ. ಸೊ ಅವಾಗ ಎಲ್ಲರೂ ಅವರಿಗೆ ನಮ್ಮ ಕಚೇರಿಗೆ ಉಪಸ್ಥಿತರಿದ್ದ ಎಲ್ಲ ಸಿಬ್ಬಂದಿ ಅಧಿಕಾರಿಗಳು ನಮ್ಮ ಯೂನಿಯನ್ ಎಲ್ಲ ಬಂದು ಎಲ್ಲರೂ ಬಹಳಷ್ಟು ಮಾತಾಡಿದರು. ಆದರೆ ಒಂದು ನಮ್ಮ ಅಭಿಮಾನಿ ಬಳಗ ನಮ್ಮ ಗೆಳೆಯ ಅದು ಯಾರಾದ್ರೂ ನಮ್ದಂತೂ ಬಹಳ ಅಪೇಕ್ಷೆ ಇತ್ತು. ಅವ್ರ ಶ್ರೀಮತಿ ಅಥವಾ ಅವ್ರ ತಂಗಿ ಮಾತಾಡ್ಬೇಕಂತ ಹೇಳಿ, ಶ್ರೀಮತಿ ಅವರೇ ತಾವು हिंदी या उर्दू में बात करो, कुछ शायद तो बोलो उर्दू में। इतना आपके पति का प्रशंसा हो रहा है, अच्छी बात है, दिल से खुश है ना, शुक्रिया बहुत। तो ಎಲ್ಲರೂ ಇವತ್ತು ಕಾರ್ಯಕ್ರಮದ ಕೇಂದ್ರಬಿಂದು ಮತ್ತು ಅವರಿಂದ ಏನೊಂದು ನಾವು ಕೇಳಬೇಕಂತ ಬಯಸಿದ್ದೇವೆ. ಅವರು ನಮ್ಮ ನಿವೃತ್ತಿ ಜೀವನ ನಂತರ ಹೇಗೆ ನಮ್ಮ ಸಂಸ್ಥೆ ಜೊತೆ ಇನ್ನೂ ಒಡನಾಡಿ ಇಟ್ಕೋಬೇಕಂತ ಅವ್ರ ಮನಸ್ಸಿದೆ ಅಥವಾ ಸಮಾಜ ಸೇವೆ ಮಾಡಬೇಕು ಏನಿದೆ ಅವರು ಪೂರ್ತಿಯ ಮಾತನಾಡುವಂತ ಯಾವತ್ತೂ ನಮ್ಮಿಂದ ನಮ್ಮ ಜೊತೆ ಮಾತಾಡ್ತಾ ಏನೇ ಟೆನ್ಷನಲ್ಲಿ ಸಾಗಿಸುವಂಥ ವಿಷಯ ಅವರು ನಮ್ಮ ಮಂಜುನಾಥ ಸಾಹೇಬ್, ನಮ್ಮ ಎಕ್ಸೈಸ್ ಕಮಿಷನರ್ ಮಂಜುನಾಥ ಸಾಹೇಬ್, ಅದೇ ರೀತಿಯಾಗಿ ವೇದಿಕೆಗೆ ಮಾಸಿಕವಾಗಿರ್ತಕ್ಕಂಥ ನಮ್ಮ ನೆಚ್ಚಿನ ಬಳ್ಳಾರಿಯ ಖ್ಯಾತ ವೈದ್ಯರಾದಂತಹ ಬಹಳಷ್ಟು ಬಡ ರೋಗಿಗಳಿಗೆ ನಮ್ಮ ಭಾಳ ಜನಕ್ಕೆ ಗೊತ್ತಿಲ್ಲ ಅವ್ರ ಬಗ್ಗೆ. ಒಂದು ವಿಚಾರ ಮಾಡಬೇಕಾದ್ರೆ ಅವ್ರ ಬಗ್ಗೆ ತಿಳ್ಕೊಂಡೆ. ಬಹಳಷ್ಟು ರೋಗಿಗಳಿಗೆ ಉಚಿತವಾದ ಸೇವೆ ಕೊಟ್ಟಿದ್ದಾರೆ. ಬಹಳಷ್ಟು ರೋಗಿಗಳಿಗೆ ಒಂದು ಕಷ್ಟ ಬಂದಾಗ ಅವರು ಕೊಡ್ತಕ್ಕಂಥ ಫೀಸಲ್ಲಿ ಬಹಳಷ್ಟು ಕಡಿಮೆ ಮಾಡಿ ಫೀ ಕೊಟ್ಟಿದ್ರು ಪರವಾಗಿಲ್ಲ, ಅವ್ರು ಹಾಗೆ ಟ್ರೀಟ್ಮೆಂಟ್ ಕೊಡ್ತಾರೆ ಅಂತ ಆಪರೇಷನ್ ಹೋಗಿರ್ತಕ್ಕಂಥ ವೇದಮೂರ್ತಿ ಇದೆ. ಮತ್ತು ನನ್ನ ಪ್ರೀತಿಯ ನನ್ನ ನನ್ಮೆಯ ನನ್ನ ಸಹೋದ್ಯೋಗಿ ಮತ್ತು ನನ್ನ ರೂಮ್ಮೇಟು
ಮತ್ತು ನಮ್ಮ ಶಾಸಕರಾಗಿರ್ತಕ್ಕಂಥ ಒಳ್ಳೆಯ ಸಾಹಿತಿಗಳು, ಕನ್ನಡ ಸಾಹಿತ್ಯ ಅಕಾಡೆಮಿ ಸದಸ್ಯರು, ಬಹಳಷ್ಟು ವಾಗ್ಮಿಗಳು, ಒಂದು 9 ದಿನಗಳಲ್ಲಿ ಕನ್ನಡಕ್ಕಾಗಿ ಬಹಳಷ್ಟು ಹೋರಾಟ ಮಾಡುವಂತಹ ಮಧ್ಯದಲ್ಲಿ ಹೋರಾಟ ಮಾಡತಕ್ಕಂಥ ಮತ್ತು ಪ್ರಜ್ಞೆ ಹೊಂದಿರತಕ್ಕಂಥ ಸ್ನೇಹಿತರಾದಂತಹ ಕಲ್ವಸಪ್ಪ ಚಿಲಕರಗಿ ಅವರೇ ಮತ್ತು ನನ್ನ ಸ್ನೇಹಿತರಾದಂತಹ ಸೋಮನಾಥ ಪ್ರದೇಶದಲ್ಲಿ ನಾವು ಹೋಗಬೇಕಾಗಿರ್ತಕ್ಕಂಥ ಮತ್ತು ಪ್ರಸ್ತುತ ಈಗ ಬೆಂಗಳೂರಿನಲ್ಲಿ ಮುಖ್ಯ ಮತ್ತು ಬಲದ ಇಲಾಖೆಗಳ ಅಪರ ನಿರ್ದೇಶಕರಾಗಿರ್ತಕ್ಕಂಥ ಅಡಿಷನಲ್ ಡೈರೆಕ್ಟರ್ ಆಗಿರ್ತಕ್ಕಂಥ ಬಸವನಗೌಡ್ರೆ ಮತ್ತು ನಮ್ಮ ಬಳ್ಳಾರಿ ಜಿಲ್ಲೆಯ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದಂಥ ವಿಷ್ಣು ಮುತ್ತಪ್ಪನವರೇ ಮತ್ತು ಬೆಂಗಳೂರಿನ ಹೈನುಗಾರಿಕೆ ಕಾಲೇಜಿನ ನೋಡ್ತಿದೆ. ಹಾಗೆ ನಮ್ಮ ಕರ್ನಾಟಕ ಬಳ್ಳಾರಿ ಇಲಾಖೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ಒಂದು ಧ್ರುವತಾರೆಯಾಗಿ ಚಾಮರಾಜ್ ಸಾರ್ ಅವರು ಎಲ್ರಿಗೂ ಚಾಮರಾಜ್ ಸಾರ್ ಅವರ ನೆಚ್ಚಿನ ಕುಟುಂಬಕ್ಕೆ ರಾಜಣ್ಣ ಹಾಗೆ ಎಲ್ಲ ಧ್ರುವತಾರೆಯಾಗಿ ಎಲ್ಲ ಹುಟ್ಟು ಬೆಳೆದಿದ್ದಾರೆ. ಹಾಗೆ ಇರಲಿ ಅಂತ. ಮತ್ತೆ ನಾನು ಇದು ಬಳ್ಳಾರಿ ಬಂದು ಒಂದು 25ನೇ ವರ್ಷ ಇದೆ ಇವತ್ತು. ಚಾಮರಾಜ್ ಸಾರ್ ನನಗೆ ಪರಿಚಯ ಆಗಿ 23-24 ವರ್ಷ ಆಯಿತು, 23ನೇ ವರ್ಷ ಆಯಿತು. ನಾನು KC ರೋಡಲ್ಲಿ ಸಣ್ಣ ಇದರಲ್ಲಿ ಇದ್ದಾಗೆ ಅವಾಗೆ ಅವರ ಕುಟುಂಬದವರು ಎಲ್ಲ ನನಗೆ ಪರಿಚಯ ಆಯಿತು. ಅವತ್ತಿನಿಂದಲೂ ಇವತ್ತಿನವರೆಗೂ ಅದೇ ನಗುಮುಖ, ಅದೇ ಸದಾ ಹಸನ್ಮುಖಿ ಚಾಮರಾಜ್ ಅವರು. ನನಗಿಂತಲೂ ಸದಾ ಹಸನ್ಮುಖಿ. ಅವ್ರ ಮುಖದಲ್ಲಿ ಯಾವತ್ತೂ ಬೆವರು ನೋಡಿಲ್ಲ, ಯಾವತ್ತೂ ಫೀಸಸ್ ನೋಡಿಲ್ಲ, ಯಾವಾಗಲೂ ಇಲ್ಲ ಅನ್ನೋ ಒಂದು ಸಂದರ್ಭನೇ ಬಂದಿಲ್ಲ. ಯಾವತ್ತು ಏನೇ ಕೇಳಿದ್ರು ಯಾವುದೇ ಪರವಾಗಿ ನೀವು ಈಗಾಗಲೇ 20 ವರ್ಷದಿಂದ ಅವ್ರು 33 ದಶಕಗಳಿಂದ ಅವ್ರ ಜೊತೆ ನೋಡಿದಿರಿ. ಯಾವುದೇ ಪಕ್ಷ ಭೇದವಿಲ್ಲದೆ, ಯಾವುದೇ ವರ್ಗ ಭೇದವಿಲ್ಲದೆ, ಕೆಳಗಿನವರೆಗೂ ಮೇಲಿನವರೆಗೂ ಎಲ್ರಿಗೂ ಒಂದೇ ಪ್ರೀತಿ ಗೌರವ ತೋರಿಸ್ಕೊಂಡು ಕೆಲಸ ಮುಗಿಸ್ಕೊಂಡು ಮಾಡಿದ್ದಾರೆ. ಇದೇ ರೀತಿ ಅವರು ಇನ್ನೂ ಇದನ್ನ ಮಾಡಲಿ ಅಂತ ಹೇಳಿ ನಾನು ಆ ಭಗವಂತನಲ್ಲಿ ಬೇಡ್ಕೊಳ್ತೇನೆ. ಮತ್ತು ಅವರ 2ನೇ ಇನ್ನಿಂಗ್ಸು ನಮ್ಮ ಅವ್ರದ್ದು ಆತ್ಮೀಯ ಗೆಳೆಯರು ಚಿಕ್ಕರಾಗಿ ಹೇಳ್ದಂಗೆ ತುಂಬ ಸುಖಿ ಆಯುಷರಾಗಿ, ಆರೋಗ್ಯವಾಗಿ, ಶಾಂತಿಯಾಗಿ, ನೆಮ್ಮದಿಯಿಂದ ಇರಲಿ ಅಂತ ಹೇಳಿ ಅವ್ರಿಗೂ ಮತ್ತು ಅವರ ಮೇಡಮ್ ಅನ್ಸಾರ್ ಅವ್ರಿಗೂ ಅವ್ರಿಗೂ ಹುಟ್ಟು ಮಕ್ಕಳು ಅವ್ರ 2 ಕಣ್ಗಳಿದ್ದಂಗೆ ನಮ್ಮ ಚಿಕ್ಕರಾಗಿ ಸಾಕು ಹೇಳ್ದಂಗೆ ಅವ್ರಿಗೂ ಅವರ ಮುಂದಿನ 2ನೇ ಜೀವನ ಸುಖಕರವಾಗಿರಲೆಂದು ಆ ಭಗವಂತನಲ್ಲಿ ಬೇಡ್ಕೊಳ್ತೇನೆ. ಮತ್ತು ಅವರ ಅಭಿಮಾನಿಗಳಿಂದ, ಸ್ನೇಹಿತರಿಂದ ಇನ್ನೂ ಎತ್ತರಕ್ಕೆ ಬೆಳೀಲಿ ಅಂತ, ಇನ್ನೂ ಅವ್ರಿಗೆ ನಿಮಗೆಲ್ಲರಿಗೂ ನಮಗೂ ಎಲ್ಲ ಭಗವಂತನಲ್ಲಿ ಚೆನ್ನಾಗಿ ಆಯುಷ್ಯ ಕೊಡಲಿ ಅಂತ ಹೇಳಿ ಕೇಳ್ಕೊಂಡು ಈ ಕಾರ್ಯಕ್ರಮಕ್ಕೆ ನನಗೆ ಒಂದು ಬಂದು ಒಂದು ಭಾಗವಹಿಸಲಿಕ್ಕೆ ಮತ್ತು ಮಾತಾಡಲಿಕ್ಕೆ ಅನುಮಾನ ಎಲ್ರಿಗೂ ನನ್ನ ಹೃದಯಪೂರ್ವಕ ನಮನಗಳು. ಅವರ ಚಾಮರಾಜ್ ಸಾರ್ ಅವರ 2ನೇ ಇನ್ನಿಂಗ್ಸು ತುಂಬ ಆರೋಗ್ಯದಿಂದ, ನೆಮ್ಮದಿಯಿಂದ ಇರಲಿ ಅಂತ ಹೇಳಿ ಆ ಭಗವಂತನಲ್ಲಿ ಮತ್ತೆ ಕೇಳ್ಕೊಳ್ತೇನೆ. ಒಂದೆರಡು ಮಾತು ಮಾತಾಡ್ಬೇಕಂತ ಇಷ್ಟ ಆಗಿದೆ. ಮೊದಲನೇದಾಗಿ ತಮ್ಮೆಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲಿರುವ ಎಲ್ಲ ಕ್ಷೇತ್ರದ ಗಣ್ಯರು, ನನಗೊಂದು ವಿಶೇಷ ಅನಿಸಿದ್ದೇನು ಅಂದ್ರೆ ಇಲ್ಲಿ ಒಬ್ಬೊಬ್ಬರ ಮುಖ ಅಲ್ಲಿಂದ ನೋಡ್ಕೊಂಡು ಬರ್ತಾ ಇದ್ದೆ. ಸುಮ್ಮನೆ ಇಲ್ಲಿ ಬರ್ಬೇಕಾದ್ರೆ ಸ್ಟೇಜ್ ಮೇಲೆ ಎಂತ ಬುದ್ಧಿವಂತಿಕೆ ಜನನ ಸೇರಿಸಿದ್ದಾರೆ ಇವರು. ಎಲ್ಲರ ಮುಖದಲ್ಲೂ ಒಂದೇ ತರ ಕಳೆ. ನಿಜವಾಗ್ಲೂ ನಾನು ನನ್ನ ಇಲಾಖೆನಲ್ಲಿ ಎಲ್ಲಿ ನೋಡಿದ್ರು ನನ್ನವರೇ ಇರ್ತಾರೆ. ಆದ್ರೆ ಅವ್ರು ಇಂಥ ಸಂಪರ್ಕ ಮನುಷ್ಯ ಇಟ್ಕೊಂಡಿದ್ದಾರೆ ಅಂತ ಇವಾಗ ನನಗೆ ಗೊತ್ತಾಗಿದ್ದು. ಇನ್ನೂ ಹೇಳಿಲ್ಲ ಅವ್ರ ಹತ್ರ ಅವ್ರು ಪರಿಚಯ ಇದ್ದಾರೆ ಸರ್ ಅಂತ. ಇವತ್ತೇ ಎಲ್ಲಾರ ನಗುವುದು ವಿವಿಧ ಕ್ಷೇತ್ರದ ಗಣ್ಯರು ಬಂದಿದ್ದೀರಿ. ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ. ಆಮೇಲೆ ಈ ವಿಭಾಗದ DC ಅವರಾದ ಮತ್ತೆ ನನ್ನ ಸ್ನೇಹಿತರಾದ ಅವರು ಸೆಲೆಕ್ಷನ್ ನಲ್ಲಿ ನಂಬರ್ 1 ಅವರು ಸೆಲೆಕ್ಟ್ ಆದಾಗ ನಂಬರ್ 1 ಆಫೀಸರ್ ಮನುಷ್ಯನು ಹಾಗೆ ಇದ್ದಾರೆ. ತುಂಬಾ ಒಳ್ಳೆ ಮನುಷ್ಯ. ನಮ್ಮ ಬೆಂಗಳೂರಿನಲ್ಲಿ ಸೌತಲ್ಲಿ ಇದ್ರು. ಅಳತೆ ಮೀರಿನೂ ಸಹ ಅವರು ಹೆಚ್ಚು ಮಾತಾಡೋದಿಲ್ಲ. ಅಳತೆ ಮೀರಿ ನಾನು ಸುಮ್ಮನೆ ನಮ್ಮ ಚಾಮರಾಜ್ ಅವರಿಗೆ ಕೇಳ್ತಾ ಇದ್ದೆ, ಏನ್ ಚಾಮರಾಜ್ ಹೆಂಗೆ ನಿಮ್ DC ಅಂತ. ಸರ್ ಇಲ್ಲ ಸರ್ ತುಂಬಾ ಒಳ್ಳೆ ವ್ಯಕ್ತಿ ಸರ್ ಅಂತ ಅದೇ ಮಾತು ಹೇಳ್ತಾರೆ. ಅಂದ್ರೆ ಚಾಮರಾಜ್ ಯಾವಾಗಲೂ ಒಳ್ಳೆಯವರಾಗಿರ್ತಾರೋ ಅವ್ರಿಗೆ ಕಾಣಿಸೋರೆಲ್ಲ ಒಳ್ಳೆಯವರಾಗಿರ್ತೀರ. ನನಗೆ ನಿಜವಾಗ್ಲೂ ಒಂದು ನನ್ನ ಆತ್ಮ ಸಾಕ್ಷಿ ಮಾತಾಡ್ತಾ ಇದ್ದೀನಿ. ಪವರ್ ಮನುಷ್ಯನ ಹತ್ರ ಇದ್ದಾಗ ಬರ್ತಾರೆ. ಪವರ್ ಮನುಷ್ಯನಿಗೆ 5:30ಗೆ ಹೊರಟೋಗಿದೆ. ಆದ್ರೂ ಇಷ್ಟು ಜನ ನೀವೆಲ್ಲ ಬಂದಿದ್ದೀರಲ್ಲ, ಇನ್ನು ಎಷ್ಟು ಪ್ರೀತಿ ಕಲ್ಸಿರಬೇಕು. ಈ ಮನುಷ್ಯ ಏನು ತೋರಿಸ್ಕೊಳ್ಳೋದಿಲ್ಲ ಸರ್. ರಿಯಲಿ ನಮ್ಮ ಸಬಾರ್ಡಿನೇಟ್ ಆಫೀಸರ್ ಆಗಿದ್ರು ಬೆಂಗಳೂರಿನಲ್ಲಿ.
ಏನೇನೂ ತೋರಿಸ್ಕೊಡ್ತಾ ಇರ್ಲಿಲ್ಲ, ಏನೇನೂ ಗೊತ್ತಾಗ್ತಾ ಇರ್ಲಿಲ್ಲ ಇವ್ರ ಬಗ್ಗೆ. ಇವ್ರದ್ದು ಶಕ್ತಿ ಏನು ಅಂತ ಬಳ್ಳಾರಿ ಫಸ್ಟ್ ಟೈಮ್ ಸರ್ ಬಂದಿರೋದು ನಾನು. ಏನೋ ನಾವು ಅಲ್ಲೇ ಬೆಂಗಳೂರಲ್ಲಿ ಇದ್ವಿ, ತುಂಬಾ ಒಳ್ಳೆ ಊರು, ಒಳ್ಳೆ ಜನ. ಮಧ್ಯಾಹ್ನದಿಂದ ನೋಡ್ತಾ ಇದ್ರೆ ಇವ್ರನ್ನೆಲ್ಲ ನಾನು ಇಲ್ಲಿ ಟ್ರಾನ್ಸ್ಫರ್ ಆಗಿ ಬರಬೇಕಾಗಿತ್ತು ಅಂತ ಈಗ ಇಟ್ಕೊಟ್ಕೊಳ್ತಾ ಇದ್ದೀನಿ. ಆದ್ರೆ ಆಗೋದೇ ಇಲ್ಲ ಈ ಜನದಲ್ಲಿ. ಇರ್ಲಿ, ಯಾವತ್ತಾದ್ರೂ ಒಂದು ಪ್ರೀತಿ ಇರುತ್ತೆ. ಒಂದು ಚಾಮರಾಜು ಎಂತ ಮನುಷ್ಯ ಅಂತ ಹೇಳ್ಬೇಕು ಅಂದ್ರೆ, ನನಗೆ ಆಕಸ್ಮಿಕವಾಗಿ ಪರಿಚಯ ಆಗಿದ್ದು. ಅಲ್ಲಿ ಏನ್ 125-140 ಜನ ನಮ್ಮ BMTC ನಲ್ಲಿ ಅಧಿಕಾರಿಗಳಿದ್ದೀವಿ. ಇವ್ರದ್ದು ಗುಣ, ಇವ್ರ ರೀತಿ, ಇವ್ರು ನಡ್ಕೊಳ್ತಾ ಇದ್ದಿದ್ದು, ಎಲ್ಲ ಪೋಸ್ಟಿಂಗ್ ಮಾಡಿದ್ರೆ ಅದನ್ನ ಎಷ್ಟು ನಿಬದ್ಧತೆಯಿಂದ ಕೆಲಸ ಮಾಡ್ತಾ ಇದ್ದ ಅಂದ್ರೆ ಮನುಷ್ಯ 5:30ಗೆ ಬೆಳಗ್ಗೆ ಹೋಗ್ಬೇಕು ಅಂದ್ರೆ 5:30ಗೆ ಹೋಗಿ ಆ ಜಾಗದಲ್ಲಿ ಇದ್ದು ಸಂಪೂರ್ಣವಾಗಿ ಕೆಲಸ ನೋಡ್ಕೊಳ್ತಾ ಇದ್ದು. ನಾವೆಲ್ಲ 8 ಗಂಟೆಗೆ ಹೋಗ್ತಾ ಇದ್ದೆ, ಅಂದ್ರೆ ನೋಡ್ಕೊಳ್ಳೋದಕ್ಕೆ. ಇಲ್ಲಿ ಮೇಲೆ ಕೆಳಗಡೆ ಆಫೀಸರ್ ಅಂತೆಲ್ಲ ಅವ್ರು ನನ್ನ ತಮ್ಮ. ಇವತ್ತು ಹೇಳ್ತಾ ಇದ್ದೀನಿ ನಮ್ಗೆ ತಮ್ಮ ಅಂತ. ಕೆಲಸದಲ್ಲಿ ಸಹೋದ್ಯೋಗಿ ಅಧಿಕಾರಿ, ನನ್ನ ಮನಸ್ಸಲ್ಲಿ ನನ್ನ ತಮ್ಮ ಅವರು ಅಷ್ಟು ಪ್ರೀತಿ ಮಾಡಿದ್ದಾರೆ ನನಗೆ ಎಷ್ಟು ಪ್ರೀತಿ ತೋರಿಸಿದ್ದಾರೆ ಅಂದ್ರೆ, ಏನೇನೋ ಅವ್ರ ಪ್ರೀತಿ ಹೆಂಗ್ ಗೊತ್ತಾಗ್ತಾ ಇತ್ತು ಅಂದ್ರೆ, ಯಾವುದೇ ಕೆಲಸಕ್ಕೋಸ್ಕರ ಸರ್ ನನಗೆ ಸಹಾಯ ಮಾಡ್ಲಿ, ಸಪೋರ್ಟ್ ಮಾಡ್ಲಿ ಅನ್ನೋ ಬುದ್ಧಿ ಅವರಲ್ಲಿ ಇರ್ಲಿಲ್ಲ. ಒಳ್ಳೆತನಕ್ಕೆ ತುಂಬಾ ಒಳ್ಳೆ ಮನುಷ್ಯ ನಿಜವಾಗ್ಲೂ. ಅವರು ನಾನು ಬೇರೆ ಬೇರೆ ಡಿವಿಷನ್ ಅಲ್ಲಿ ನಮ್ಮ ಸುರೇಶ್ ಇವರೆಲ್ಲ ಬಹಳ ಜನ ಬೆಂಗಳೂರಿಂದ ಬಂದಿದ್ದಾರೆ. ಅವ್ರು ಯಾವುದೇ ವಿಭಾಗಕ್ಕೆ ಹೋಗ್ಲಿ, ಡಿಪೋಗೆ ಹೋಗ್ಲಿ, ನಾನು ಕೇಳ್ತಾ ಸುಮ್ಮನೆ ಜನರಲ್ ಆಗಿ ಡಿಸ್ಕಸ್ ಬಂದ್ರೆ ಮಾತಾಡ್ತಾ ಇದ್ವಿ. ಬಹಳ ಒಳ್ಳೆ ಮನುಷ್ಯ ಅಂತಾನೆ ಮಾತಾಡಿದ್ದಾರೆ. ಅವ್ರದ್ದು ಒಂದ್ಸಾರಿ ಅವ್ರು ಎಂತ ಕೆಲಸಗಾರ, ಎಂತ ಒಳ್ಳೆ ಅಧಿಕಾರಿ ಅನ್ನೋದಕ್ಕೆ ಒಂದು ಉದಾಹರಣೆ ಕೊಡ್ತೀನಿ. ತುಂಬಾ ಜ್ವರ ಬಂದಿದೆ, ಅವ್ರ ಕೈನಲ್ಲಿ ಹೋಗಕ್ ಆಗ್ತಾ ಇಲ್ಲ, ಎದ್ದೇಳಕ್ ಹೋಗ್ತಾ ಇಲ್ಲ. ಆಫೀಸಿಗೆ ಬಂದಿದ್ದಾರೆ. ನಾನು ಸುಮ್ಮನೆ ಜಸ್ಟ್ ಪಾಸ್ ಆಗ್ತಾ ಇದ್ದೆ. ನಾನೇ ಹೊರಟೋದೆ ಅವ್ರ ಚೇಂಬರ್ಗೆ. ಇನ್ನೊಂದು ನಿಮಿಷ ಇಲ್ಲೇನಾದ್ರೂ ಕೂತಿದ್ರೆ ನಾನು ಸುಮ್ಮನೆ ಇರೋದಿಲ್ಲ ಅಂತ ಹೇಳ್ತಾರೆ. ಹೋಗ್ರಿ ನೀವು ಅಂದ್ರೆ, ಅವರು ಕೆಲಸಕ್ಕೆ ಎಷ್ಟು ಆದ್ಯತೆ ನೀಡ್ತಾ ಇದ್ರು ಅನ್ನೋದಕ್ಕೆ ನಮ್ಮ ಚಾಮರಾಜಜಿ ಅವರು ಉದಾಹರಣೆ. ಅವ್ರದ್ದು ನಂದು ಒಡನಾಟ ಎಷ್ಟು ಚೆನ್ನಾಗಿದೆ ಅಂದ್ರೆ, ನನಗೆ ಅವ್ರ ನಿವೃತ್ತಿ 31ಕ್ಕೆ ಆಗ್ತಾರೆ ಅಂತ ನನಗೆ ಗೊತ್ತೂ ಇಲ್ಲ. ಅವ್ರು ನನ್ನ ಕರೆದೂ ಇಲ್ಲ. ಕರೆದಿದ್ದಾರ ಕೇಳಿ? ಕರೆದಿಲ್ಲ. ಅವರು ಕರೀದಿರಾ ಬಂದಿದ್ದೀನಿ ನಾನು. ಇನ್ನು ಎಷ್ಟು ಪ್ರೀತಿ ನನ್ನ ಮಗನಿಗೆ ರಜೆ ಹಾಕ್ಸ್ಕೊಂಡು, ನನ್ನ ಮಗನ ನಾನೇ ಡ್ರೈವ್ ಮಾಡೋಕ್ಕಾಗಲ್ಲ ಅಂತೇಳಿ ನನ್ನ ಮಗನಿಗೆ ರಜೆ ಹಾಕ್ಸಿ ಅವ್ರ ಪ್ರೀತಿಗೋಸ್ಕರ ಸೆಳೆತಕ್ಕೋಸ್ಕರ ಇಲ್ಲಿ ತನಕ ಬಂದಿದ್ದೀನಿ. ಅಂದ್ರೆ ಒಬ್ಬ ಮನುಷ್ಯ ಯಾವಾಗ್ಲೂ ಜಗತ್ತಕ್ಕೆ ಬರೋವಾಗ ಚಳಿಯಾಗಿ ಚಿರಕರಾಜ್ ಸರ್, ನಾನು ನಿಮ್ಮಷ್ಟು ಮಾತಾಡಕ್ಕಾಗಲ್ಲ, ಎರಡೇ ಅಷ್ಟೇ. ಏನಾದ್ರು ಮಿಸ್ಟೇಕ್ಸ್ ಇದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸ್ವಲ್ಪ ಭಾಷೆ ಗೀಷೆ ಅದು ಇದು. ನಾನು ಅಪ್ಪ ಕನ್ನಡಿಗ, ನನ್ನ ಸಹಿಯನ್ನು ಕನ್ನಡದಲ್ಲೇ ಹಾಕೋದು. ಇವತ್ತು ಬ್ಯಾಂಕ್ಗೆ ಹೋದ್ರು ಕನ್ನಡದಲ್ಲೇ ಹಾಕೋದು. ನಮ್ಮೂರಿನಲ್ಲಿ ನಮ್ಮ ಭಾಷೆ, ನನ್ನೂರಿನಲ್ಲಿ ನನ್ನ ಭಾಷೆ. ನಾನು ಮಾಣಿಕ್ ಶಾವು ತಂದಿದೆ. 200 ಜನದ ಪ್ರತಿನಿಧಿಗಳು, ದೇಶದ ಪ್ರತಿನಿಧಿಗಳು ಬಂದಿದ್ರು ಒಂದ್ಸಾರಿ ಡೆಲ್ಲಿಯಲ್ಲಿ. ಪ್ರೆಸೆಂಟೇಷನ್ ಕೊಡ್ಬೇಕಾಗಿತ್ತು ನಾನು ಒಂದ್ಸಾರಿ. ಯಾಕೆ ಕನ್ನಡದ ಬಗ್ಗೆ ಪ್ರೀತಿ ಅಂತ ವಹಿಸ್ತೀನಿ ಅಂದ್ರೆ, ನನಗೆ ಅನ್ನ ಕೊಟ್ಟಿರೋದು ನಮ್ಮೂರಿಗೆ ನಾನು ನಿಯತ್ತಾಗಿರ್ಬೇಕು. ಅಲ್ಲಿ ಅವ್ರಿಗೆ 2 ವರ್ಡ್ ಇಂಗ್ಲಿಷಲ್ಲಿ ನಾನು ನನ್ನ ಭಾಷೆನಲ್ಲಿ ಹೇಳಿದ್ರೆ ಮಾತ್ರ, ಟ್ರಾನ್ಸ್ಲೇಷನ್ ಆಗ್ತಾ ಇತ್ತು ಬಿಡಿ, ನನ್ನ ಭಾಷೆನಲ್ಲಿ ಹೇಳಿದ್ರೆ ಮಾತ್ರ ನನಗೆ ಚೆನ್ನಾಗಿ ಹೇಳಕ್ಕಾಗುತ್ತೆ. ಇಂಗ್ಲಿಷ್ ನಲ್ಲಿ ಹೇಳಿದ್ರೆ ನಾನು ಚೆನ್ನಾಗಿ ಹೇಳದೆ ಇರ್ಬೋದೇನೋ ಅಂತ ಹೇಳಿದೆ. ಅಷ್ಟೂ ಜನ ಎತ್ತಿ ನಿಂತ್ಕೊಂಡು ಚಪ್ಪಾಳೆ ತಟ್ಟಿದ್ರು ಸರ್. ನನ್ನ ಗೌರವಕ್ಕೆಲ್ಲ, ನಾನು ನನ್ನ ಹೆಮ್ಮೆ ಭಾಷೆಗೋಸ್ಕರ ನನ್ನ ಭಾಷೆನ ಅಲ್ಲಿ, ಭಾಷೆ ಬರದೇ ಇರೋನು ದಡ್ಡ ಅಲ್ಲ, ಬುದ್ಧಿ ಇದ್ದವನು ದಡ್ಡ. ಭಾಷೆ ಯಾವ ವಿಷಯ ಸಬ್ಜೆಕ್ಟ್ ಅಂತ ತಗೊಂಡ್ರೆ ಏನು ತಪ್ಪು? ಕನ್ನಡದಲ್ಲ ತಿಳ್ಕೊಂಡು ತಿಳ್ಕಲ್ಲ, ಅವ್ರು ಬುದ್ಧಿವಂತರು ನನ್ನ ಪ್ರಕಾರ. ಇಂಗ್ಲಿಷ್ ನಲ್ಲಿ ಮಾತಾಡಿದವರೆಲ್ಲ ಬುದ್ಧಿವಂತರಲ್ಲ, ದಯವಿಟ್ಟು ಕ್ಷಮಿಸ್ಬಿಡಿ. ಯಾವತ್ತು ಸಂಪರ್ಕ, ಭಾಷೆ ಒಬ್ಬರಿಂದ ಒಬ್ಬರಿಗೆ ಏನು ಹೋಗುತ್ತೆ ಅಂತ ತಿಳಿಸೋದಷ್ಟೇ ಭಾಷೆ ಕೆಲಸ. ಇರ್ಲಿ, ಏನೋ ಹೇಳ್ತಾ ಇದೆ, ಎಲ್ಲ ಹೋಗೋದೆ. ಅವರು, ನಾವು ಯಾವತ್ತೂ ಬದುಕಿನಲ್ಲಿ ಒಂದೇ ಒಂದು ಮಾತು ಹೇಳ್ತೀನಿ, ಯಾವತ್ತೂ ಈ ಜಗತ್ತಿಗೆ ಬಂದಾಗ ಚಳಿ ಆಗ್ತಾ ಇರುತ್ತದೆ. ಅಮ್ಮನ ಹೊಟ್ಟೆನಲ್ಲಿ ಒಂದು ಮಗು ಎಷ್ಟು ಬೆಚ್ಚಗಿದ್ದು ಚಳಿ ಆಗುತ್ತೆ, ಹೋಗುವಾಗ ಆಗ್ತದೆ, ನಮ್ಗೇನು ಗೊತ್ತಿರಲ್ಲ. ಈ ಮಧ್ಯದಲ್ಲಿ ಬದುಕು ರೀತಿ ನೀತಿ, ಬದುಕುವ ಶೈಲಿ ಅದೆಲ್ಲ ಇದೆಯಲ್ಲ, ಅದಕ್ಕೆ ನಾವ್ಯಾವತ್ತೂ ಮಾನವೀಯತೆ, ಮನುಷ್ಯತ್ವ, ಬಸವಣ್ಣ ಪಪ್ಪ ಸರ್ ಹೇಳಿದ್ದು, ಅವರು ಎಷ್ಟು ಚೆನ್ನಾಗಿ ಹೇಳಿದ್ರು ಅಂದ್ರೆ, ನಾನು ಈಗ ಯಾವಾಗ ಅವ್ರಿಗೆ ಸ್ಪೀಚ್ ಇದ್ದಾಗ ಬರ್ತೀನಿ ಸರ್. ಅಂದ್ರೆ ಒಂದು ಮನುಷ್ಯ ಹುಟ್ಟಿ ಇಷ್ಟು ಜನ ನೀವೆಲ್ಲ ಬರ್ಬೇಕು ಅಂದ್ರೆ, ಆ ಮನುಷ್ಯ ಇನ್ನೆಷ್ಟು ಪ್ರೀತಿ ಕಲ್ಸ್ಕೊಂಡಿರ್ಬೇಕು. 50 ಜನ ಸೇರಲ್ಲ, ಕೆಲವು ಕಡೆ 3 ಜನ ಸೇರಲ್ಲ, 10 ಜನ ಬರಲ್ಲ.
ಬಲವಂತ ಮಾಡಿ ಕರ್ಕೊಂಡು ಹೋಗಿದ್ದೀನಿ ನಾನೇ ನೋಡಿ ಬರ್ರಿ ಪಾಪ ಅವ್ರು ರಿಟೈರ್ಡ್ ಆಗ್ತಾ ಏನು ಒಳ್ಳೇದು ಮಾಡೋರೆ ಬಿಡಿ ಸಭೆ ಏರಿಗೆ ಬರಬೇಕು ಅಂತ ಹೇಳಿದ್ದಾರೆ ನನ್ನ ಸಹೋದ್ಯೋಗಿ ಅಧಿಕಾರಿಗಳು. ಇವ್ರನ್ನ ಹುಡುಕೊಂಡು ಎಲ್ಲೆಲ್ಲಿಂದ ಬಂದಿದ್ದಾರೆ ಅಂದ್ರೆ ಈ ಅಪ್ಪನ ಮನಸ್ಸು ಎಷ್ಟು ಒಳ್ಳೇದಿರ್ಬೋದು, ಅವ್ರು ಹೇಳದಂಗೆ ಮೇಡಮ್ ಎಷ್ಟು ಒಳ್ಳೆಯವರು ಇರ್ಬೋದು. ನಾನು ಮೇಡಮ್ನ ಫೋಟೋದಲ್ಲಿ ಸುಮ್ಮನೆ 3-4 months ಬ್ಯಾಕ್ ನೋಡಿದ್ದು ನಾನು, ಏನೋ ಆನಿವರ್ಸರಿ ಏನೋ ಹಾಕಿದ್ರು ಅಂತ ಕಾಣುತ್ತೆ, ಆವಾಗೆ ಗೊತ್ತಾಗಿದ್ದು. ಇದಕ್ಕೆಲ್ಲ ನನಗೆ ಗೊತ್ತಿಲ್ಲ, ವಿಶೇಷವಾಗಿ ಆ ಮೇಡಮ್ ಇಂದಾನೆ ಇವರು ಇಷ್ಟು ಚೆನ್ನಾಗೂ ಇರೋದು, ಈಗೆಲ್ಲ ನಿಮ್ದೆಲ್ಲ ಪ್ರೀತಿ ಕಳಿಸ್ಕೊಂಡಿರೋದು. ಅರ್ಧ ಕ್ರೆಡಿಟ್ ಅವ್ರಿಗೂ ಹೋಗ್ಬೇಕು ಸ್ವಾಮಿ, ಇವಾಗ ಹೇಳಿದ್ದೀನಿ. ಅಂದ್ರೆ ನನಗೆ ತುಂಬಾ ಸಂತೋಷ ಆಗಿದೆ. ಆಮೇಲೆ ಮಧ್ಯಾಹ್ನ ಇಲ್ಲಿ ನಾನು ಬಂದೆ. ಮಧ್ಯಾಹ್ನ ಬಂದಾಗ ನಮ್ಮ ಸಂಜೀವು ಮತ್ತೆ ಅವರ ಸಂಗಡಿಗರು ಎಷ್ಟು ಪ್ರೀತಿ, ಅದಕ್ಕೆ ಅವಾಗಲೇ ಹೇಳಿದ್ದು ಈ ಊರಿಗೆಲ್ಲ ಟ್ರಾನ್ಸ್ಫರ್ ಆಗ್ಬೇಕಾಯ್ತು ಅಟ್ಲೀಸ್ಟ್ 2 ವರ್ಷ ಅಂತ. ಅಂದ್ರೆ ಬೇರೆ ಕಾರಣಕ್ಕಲ್ಲ, ಎಷ್ಟು ಆತ್ಮಸಾಕ್ಷಿ ಪ್ರೀತಿ ತೋರಿಸ್ತಾರೆ ಅಂದ್ರೆ ನನ್ನ ಉತ್ಪ್ರೇಕ್ಷೆ ಕೇಳ್ತಾ ಇಲ್ಲ. ನಾನ್ಯಾರೋ ಅವ್ರ್ಯಾರೋ ನನ್ನ ಪರಿಚಯನೇ ಇಲ್ಲ. ಅವರು ಮಧ್ಯಾಹ್ನ ಕೈಗೆ ಬಂದು ಒಂದ್ಸಾರಿ ಫೋನಲ್ಲಿ ಹೇಳಿದ್ದೆ, ಈಗ ಬರ್ತಾ ಇದ್ದೀನಪ್ಪ ಅಲ್ಲಿ ಈ ತರ ಅಂತ ಹೇಳಿದ್ದೆ, ನೀವು ಬನ್ನಿ ಸರ್ ಅಂತ ಹೇಳಿದ್ರು. ಅವ್ರು ಪ್ರೀತಿ ತೋರಿಸಿದ್ರು ಅಂದ್ರೆ ಸ್ವಂತ ಅವ್ರ ಮನೆಯವರಿಗೆ ತೋರಿಸ್ತಾರಲ್ಲ, ಆ ಪ್ರೀತಿ ತೋರಿಸಿದ್ರು. ನಿಜವಾಗ್ಲೂ ನಿಮ್ಮೆಲ್ಲರಿಗೂ ನಮ್ಮ ವಂದನೆಗಳನ್ನು ಅರ್ಪಿಸಿ, ನಿಜವಾಗ್ಲೂ ನಮ್ಮ ಚಾಮರಾಜ್ಗೆ ಭಗವಂತ ಯಾವತ್ತು ಒಳ್ಳೇದೇ ಮಾಡ್ತಾ ಇರ್ತಾನೆ. ಚಾಮರಾಜ್ ಯಾವತ್ತು ನೀವು 100 ವರ್ಷಕ್ಕಿಂತ ಹೆಚ್ಚಾಗಿ ಜೀವನ ನಡೆಸ್ತೀರಾ. ನಿಮ್ಮ ಮನೆಗೆ ದೇವ್ರು ಒಳ್ಳೇದು ಮಾಡ್ಲಿ. ನಾನು ಬಹಳ ನಮ್ಮ ವೆಂಕಟರಮಣ ಸ್ವಾಮಿ ನಿಮ್ಗೆ ಯಾವತ್ತೂ ಒಳ್ಳೇದೇ ಮಾಡ್ತಾನೆ. ನಿಮ್ಮ ಮಕ್ಕಳಿಗೆ, ನಿಮ್ಮ ಮನೆಯವರಿಗೆ, ನಿಮ್ಗೆ, ನಿಮ್ಮ ಅಕ್ಕಂದರಿಗೆ, ನಿಮ್ಮ ಅಕ್ಕ ವಿಷಯನೂ ಹೇಳಿದ್ರೆ ಒಂದ್ಸರಿ ಕೂಡ್ಲಿಗೆ ಅಕ್ಕ ಇದ್ದಾರೆ ಸರ್ ಅಲ್ಲಿ ಅಂತ, ಅವ್ರು ಎಲ್ಲ ನಿಮ್ಮ ಕುಟುಂಬಕ್ಕೆ ದೇವ್ರು ಒಳ್ಳೇದು ಮಾಡ್ಲಿ ಅಂತ ಕೋರ್ಕೊಂಡು ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ನಮ್ಮ ದೆಹಲಿಯಲ್ಲಿ ಇರೋದನ್ನ ಮತ್ತೆ ನಾನು ಅವಸರಕ್ಕೆ ಹೋಗೋದಿಲ್ಲ. ಆ ಒಂದು ಅವರ ಮಾತುಗಳನ್ನು ನಾವು ಹೃದಯದಲ್ಲಿ ಕುಳಿತುಕೊಳ್ಬೇಕು ಅಂತೇಳಿ ಭಾವಿಸಿದೆ. ಕನ್ನಡ ನಾಡಿನಲ್ಲಿ ಅತಿ ಹೆಚ್ಚು ಕನ್ನಡವನ್ನು ಬೆಳೆಸ್ತಕ್ಕಂಥ ಸಂಸ್ಥೆ ಅಂತಂದರೆ ಅದು KSRTC, ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ. ಅದರಲ್ಲಿ ಬಳ್ಳಾರಿ ವಿಭಾಗದಲ್ಲಿ ನಮ್ಮ ಕನ್ನಡವನ್ನು ಹೆಚ್ಚಾಗಿ ಬೆಳೆಸ್ತಕ್ಕಂಥವ್ರು ನಮ್ಮ ಹನುಮಂತಪ್ಪನವರು ನಮ್ಮ ಕಾರಣದಲ್ಲಿ ಅಂತ ಒಂದು ಕನ್ನಡ ಕಾರ್ಯಕ್ರಮಗಳನ್ನು ಆಯೋಜಿಸುವುದರ ಮೂಲಕ ಈಗ ವೀರಗೌಡರು ಇದ್ದಾರೆ, ನಮ್ಮ ಸಿದ್ದೇಶ್ ಅವರು ಇದ್ದಾರೆ, ಚಾಮರಾಜ್ ಸಾಬ್ ಅವರು ಈ ಕನ್ನಡ ಕಾರ್ಯಕ್ರಮಗಳನ್ನು ನಡೆಸುವ ಮೂಲಕ ಬಹಳಷ್ಟು ಪರಿಣಾಮಕಾರಿಯಾಗಿ ಕನ್ನಡ ಸಂಸ್ಕೃತಿಯನ್ನು ಬೆಳೆಸ್ತಾ ಇದ್ದಾರೆ. ಪ್ರತಿಯೊಬ್ಬ ಸರ್ಕಾರಿ ನೌಕರರಿಗೆ ನಿವೃತ್ತಿ ಅಂತಕ್ಕಂಥದ್ದು ಕಡ್ಡಾಯ. ಆದರೆ ಒಂದು ನಾನು ಸರ್ಕಾರಿ ನೌಕರರ ಅನೇಕ ಈ ನಿವೃತ್ತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೇನೆ. ಅವ್ರಿಗೇನಂತಂದರೆ ಯಾವತ್ತು 59 ವರ್ಷ ಆಯಿತು, ಆಮೇಲೆ ದಿನಗಳನ್ನು ಎಣಿಸ್ತಾ ಇರ್ತಾರೆ. ಇನ್ನೂ 2 ತಿಂಗಳು ಸರ್, ಇನ್ನೂ 3 ತಿಂಗಳು ಸರ್, ಇನ್ನೂ ವಾರ ಸರ್, 15 ದಿನ ಸರ್ ಅಂತೇಳಿ. ವೃತ್ತಿಯಿಂದ ನಿವೃತ್ತಿ ಆಗ್ಬೋದೇ ಹೊರತಾಗಿ ಪ್ರವೃತ್ತಿಯಿಂದ ನಿವೃತ್ತಿ ಆಗಬಾರ್ದು. ಪ್ರತಿಯೊಬ್ಬರು ಕೂಡ ಜೀವನದ ಕೊನೆಯ ಉಸಿರುವರೆಗೂ ಜೀವನೋತ್ಸಾಹವನ್ನು ಇಟ್ಕೊಳ್ಬೇಕು. ಯಾವಾಗಲೂ ಎಂಥೂಸಿಯಾಸ್ಟಿಕ್ ಆಗಿದ್ದಾಗ ಮಾತ್ರ ನಾವೇನಾದರೂ ಕಾರ್ಯವನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ವೃತ್ತಿ ಅಂತಕ್ಕಂಥದ್ದು ಬಂದ ಮೇಲೆ ನಿವೃತ್ತಿ ಆಗ್ತಕ್ಕಂಥದ್ದು ಕಡ್ಡಾಯ ಇರೋದರಿಂದ ನಾವು ಜೀವನದ ಮೌಲ್ಯಗಳನ್ನು, ನಾವು ಇದುವರೆಗೂ ಬಂದಂಥ ಹಾದಿಯನ್ನು ಮತ್ತೆ ಮತ್ತೆ ನೆನಪಿಸ್ಕೊಳ್ತಾ, ಸರ್ ಅವರು MSW ಮಾಡಿರೋದ್ರಿಂದ ಅವರು ಇನ್ನೂ ಹೆಚ್ಚು ಸಮಾಜಮುಖಿಯಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯತೆ ಇದೆ. ಆ ನಿಟ್ಟಿನಲ್ಲಿ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನೊಂದಿಗೆ ಮತ್ತು ಬಳ್ಳಾರಿಯ ವಿವಿಧ ಸಂಘಟನೆಗಳೊಂದಿಗೆ ನಮ್ಮನ್ನು ನಿರಂತರವಾಗಿ ಬೆಳೆಸ್ಕೊಳ್ತೀವಿ ಸರ್. ದಯವಿಟ್ಟು ತಾವು ಪರಿಗಣಿಸುವಂಥದ್ದು. ಚಾಮರಾಜ್ ಸರ್ ಅವರು ಭೇಟಿಯಾಗ್ತಕ್ಕಂಥ ಒಂದು ಸಂದರ್ಭದಲ್ಲಿ ಅವ್ರಿಗೆ ಏನೋ ಅವರ ಒಳಗಡೆ ಕಾರ್ಯ ಮಾಡಿದ್ರು, ನಾನು ಹೊರಗಡೆ ಕೂತಿದ್ದೆ. ಆಮೇಲೆ ಹೋಗಿ ಪರಿಚಯ ಮಾಡ್ಕೊಂಡೆ. ಒಂದೇಟಿಗೆ 18 ಗಂಟೆ ಕೈ ಇಟ್ಕೊಂಡು ಸಾರ್ ತಲೆ ಮೇಲೆ ನಮಸ್ಕಾರ ಮಾಡಿದ್ವಿ ಅಂತ ಒಂದು ಸಹೋದರಿ. ಸಾರ್, ನಾವು ನಿಮ್ಮ ಅಭಿಮಾನಿಗಳು ಸರ್, ನೀವು ಇಲ್ಲಿಂದ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದೀರಿ, ನಿಮ್ಮ ಬಗ್ಗೆ ತಿಳ್ಕೊಂಡಿದ್ದೀರಿ ಅಂತಂದು ಹೇಳಿದ್ರು. ಅದರ ಜೊತೆಗೆ ಇವತ್ತಿಗೂ ಕೂಡ ಉತ್ತಮ ಬಾಂಧವ್ಯವನ್ನು ಹೊಂದಿರುವಂಥದ್ದು. ಅವರ ಕಾರ್ಯವನ್ನು ನಾನು ಬಹಳಷ್ಟು ಸಮೀಪದಿಂದ ನೋಡಿದ್ದೇನೆ. ಎಷ್ಟು ಮಟ್ಟಿಗೆ ಅಂದರೆ ವರ್ಕ್ ಈಸ್ ವರ್ಷಿಪ್ ಅಂತೇಳಿ ಕಾಯಕವನ್ನೇ ಪೂಜೆಯಂತೆ ಬಯಸಿದವರು, ಅಂದ್ಕೊಂಡು ಜೀವನವನ್ನು ವೃತ್ತಿಯನ್ನು ನಡೆಸಿದಂಥವರು. ವೃತ್ತಿ ಮಾಡ್ತಕ್ಕಂಥ ಸ್ಥಳ ಇದು ಪೂಜಾ ಗೃಹ ಇದ್ದಂಗೆ. ಅಂತಹ ವೃತ್ತಿಯನ್ನು ಯಶಸ್ವಿಯಾಗಿ 31 ವರ್ಷಗಳ ಕಾಲ ಮಾಡಿ ಇವತ್ತು ವಯೋನಿವೃತ್ತಿ ಆಗ್ತಾ ಇದ್ದಾರೆ. ಇವರೆಲ್ಲರಿಗೂ ಕೂಡ ನಾವು ಶುಭ ಹಾರೈಸೋಣ. ವೃತ್ತಿಯಿಂದ ನಿವೃತ್ತಿಯಾಗಿ ಸರ್, ಪ್ರವೃತ್ತಿಯಿಂದ ನೀವು ನಮ್ಮ ಜೊತೆಗೆ, ನಮ್ಮ ಸಂಘಟನೆಗಳ ಜೊತೆಗೆ ತಾವು ಇರಬೇಕು ಅಂತಂದೇಳಿ ಹಾರೈಸ್ತಾ, ಅವರ ಕುಟುಂಬ ವರ್ಗಕ್ಕೂ ಕೂಡ
ಭಗವಂತ ಒಳ್ಳೆಯದನ್ನ ಮಾಡಲಿ ಅಂತಂದ್ರೆ ಹಾರೈಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಎಲ್ಲಾ ವಿಭಾಗದಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲರ ಒಂದು ಸ್ನೇಹವನ್ನ ಸಂಪಾದನೆ ಮಾಡಬೇಕಂದ್ರೆ ಅವರ ಹೃದಯ ಮತ್ತು ಮನಸ್ಸು ಬಹಳ ಪರಿಶುದ್ಧವಾಗಿರ್ಬೇಕು. ಆ ಹೃದಯವಂತಿಕೆ ಅಂತಕ್ಕಂಥದ್ದು ಮನುಷ್ಯನಿಗೆ ಪ್ರಾರಂಭದಿಂದಲೇ ಬಂದಿರ್ತದೆ. ಆ ಸಂಸ್ಕಾರ, ಆ ಸಂಸ್ಕೃತಿ ಅದು ಬಹಳ ದೊಡ್ಡ ಮಟ್ಟಕ್ಕೆ ಬೆಳೆದಿದೆ ಅಂತ ನನಗೆ ಅನಿಸ್ತದೆ, ನನ್ನ ಭಾವನೆ. ಹೀಗಾಗಿ ಬಹುತೇಕ ಅವ್ರು ಮೊದಲಿಂದಲೂ ಅವ್ರು ಎಲ್ಲಿ ಕೆಲಸ ಮಾಡಿದ್ದಾರೆ ಅಲ್ಲೆಲ್ಲ ಯಾರೇ ಪರಿಚಯ ಆದರೂ ಅವ್ರನ್ನ ಅವ್ರು ಮರೆಯೋದಿಲ್ಲ. ಅವರ ಪರಿಚಯವನ್ನ ಹಾಗೆ ಇಟ್ಕೊಂಡು ಯಾವುದೋ ಒಂದು ಸಂದರ್ಭದಲ್ಲಿ ಅವ್ರನ್ನ ಫೋನ್ ಮಾಡಿ ಮಾತಾಡ್ತಕ್ಕಂಥದ್ದು, ಸೊ ಅವರ ಒಂದು ಕಷ್ಟ ಸುಖವನ್ನು ವಿಚಾರಿಸ್ತಕ್ಕಂಥದ್ದು, ಈ ರೀತಿಯಾಗಿ ನಿರಂತರವಾಗಿ ಅವ್ರ ಜೊತೆ ಸಂಪರ್ಕವನ್ನು ಇಟ್ಕೊಂಡು ಕೊನೆಗೆ ಅವರು ರಿಟೈರ್ಡ್ ಆಗಲಿ ಅಥವಾ ಯಾವುದೇ ಒಂದು ಸಂದರ್ಭದಲ್ಲಿ ಅವ್ರನ್ನ ಭೇಟಿ ಮಾಡಿ ಅವರ ಒಂದು ಕಷ್ಟ ಸುಖವನ್ನು ಕೇಳ್ತಕ್ಕಂಥದ್ದು, ಈ ರೀತಿಯಾಗಿ ಅವರ ಒಂದು ಜೀವನ ಶೈಲಿ ಮುಂದಾಗಿದೆ. ಸೊ ಅದರ ಕಾರಣದಿಂದ ಇವತ್ತು ಇಷ್ಟು ಜನ ಈ ಒಂದು ಅವರ ಒಂದು ವಯೋನಿವೃತ್ತಿ ನಮನ ಕಾರ್ಯಕ್ರಮಕ್ಕೆ ಹಾಜರಾಗಿದ್ದಾರೆ. ಬಹುಶಃ ಇದು ಖಂಡಿತ ಬಹಳ ಒಂದು ಸಂತೋಷದ ಸಮಯ. ಪ್ರತಿಯೊಬ್ಬರು ಸರ್ಕಾರಿ ನೌಕರರು ಸರ್ಕಾರಿ ಸೇವೆಗೆ ಸೇರಿದ ನಂತರ ಒಂದಲ್ಲ ಒಂದು ದಿವಸ ನಿವೃತ್ತಿ ಆಗಬೇಕು. ಆ ನಿವೃತ್ತಿಯ ದಿನ ಅಂತಕ್ಕಂಥ ಬಂದಾಗ ಮನುಷ್ಯನಿಗೆ ಎರಡು ರೀತಿಯಾದ ಒಂದು ಸಂತೋಷ ಮತ್ತೊಂದು ದುಃಖ. ಸಂತೋಷ ಏನಪ್ಪ ಅಂದ್ರೆ ಇನ್ನು ಮುಂದೆ ಯಾವುದೇ ರೀತಿಯಾದಂತಹ ಕೆಲಸದ ಒತ್ತಡಗಳು ನಮಗಿರೋದಿಲ್ಲ, ಯಾವುದೇ ರೀತಿಯಾದಂತಹ ಮಾನಸಿಕ ಒತ್ತಡಗಳು ಇರೋದಿಲ್ಲ. ಎಲ್ಲ ನಮ್ಮ ಸಾಹೇಬರು ಮಾತಾಡಿದ್ರು, ಮತ್ತೆ ಲೆಕ್ಚರರ್ ಸರ್ ಮಾತಾಡಿದ್ರು. ಸುಮಾರು ಜನ ಅವರ ಬದುಕಿನ ಆಯಾಮಗಳನ್ನ ಒಂದೊಂದನ್ನ ತುಂಬಾ ಚೆನ್ನಾಗಿ ವಿವರಿಸಿದ್ರು. ಅಂದ್ರೆ ಆ ವ್ಯಕ್ತಿಲಿರುವಂತಹ ಈ ಅಂತಃಕರಣ, ನಮ್ಮ ಸಾಹೇಬರು ಹೇಳಿದ್ರು, ಅಂತಃಕರಣ, ಮಾನವೀಯತೆ, ಮತ್ತೆ ವಿಶ್ವಾಸ, ಸಹಕಾರ, ಈ ಎಲ್ಲ ಗುಣಗಳನ್ನ ಚಾಮರಾಜ್ ಸರ್ ಹೊಂದಿದ್ದಾರೆ. ಬಹುಶಃ ನನಗೂ ಸಹ ಇತ್ತೀಚೆಗೆ 1-2 ವರ್ಷದಿಂದ ಪರಿಚಯ ಆಗಿದ್ದು ಚಾಮರಾಜ್ ಸರ್. ಆದ್ರೆ ಈ ಒಂದು ಪರಿಚಯ ಇದೆಯಲ್ಲ, ಇದು ನಾವು ಎಷ್ಟೋ ವರ್ಷದಿಂದ ಸ್ನೇಹಿತರು ಅನ್ನೋ ರೀತಿಲೇ ಇದೆ. ಅವರು ಅಷ್ಟೇ, ನಾವು ಯಾವಾಗ ಫೋನ್ ಮಾಡಿದ್ರು ಸಹ, ಎಷ್ಟು ಬಿಸಿ ಇದ್ರು ಸಹ ತಕ್ಷಣ ಫೋನ್ ಮಾಡಿ ರಿಸೀವ್ ಮಾಡಿ ಮಾತಾಡಿ ಅದಕ್ಕೆ ಏನೇನು ಉತ್ತರ ಕೊಡಬೇಕು ಕೊಡ್ತಿರ್ತಾರೆ. ಮತ್ತೆ ನಮ್ಮವರ ಭೇಟಿ ಸಹಜವಾಗಿ ನಡೀತಾನೆ ಇರ್ತಿತ್ತು, ಮೀಟಿಂಗ್ಗಳಲ್ಲಿ ಅಲ್ಲಿ ಇಲ್ಲಿ ಭೇಟಿ ಆಗ್ತಾನೆ ಇರ್ತಿದ್ವಿ. ಅವರ ಸಂಸ್ಥೆ ಬಗ್ಗೆ ನಮಗೆ ಸಾಕಷ್ಟು ವಿಷಯಗಳು ತಿಳಿತಿತ್ತು. ನಾವು ಅವ್ರಿಗೆ ಹೇಳ್ತಿದ್ವಿ, ಸರ್ ನಿಮ್ಮ ಸಂಸ್ಥೆ ಹೇಗಿದೆ, ಯಾವ ಥರ ನಡೆಸ್ತಿದೆ, ಯಾವ ಥರ ಬಸ್ಗಳು ಸರ್, ಓಲೋ ಬಸ್ಗಳು ಹಾಕಿ ಬಳ್ಳಾರಿಯಿಂದ, ಯಾಕಂದ್ರೆ ರಸ್ತೆ ಕೂಡ ಒಳ್ಳೆ ಚೆನ್ನಾಗಾಗಿದೆ. ಇಲ್ಲಿಂದ ಬೆಂಗಳೂರಿಗೆ ಸಾಕಷ್ಟು ಜನ ಓಡಾಡ್ತಾರೆ. ನಾವು ಬಸ್ಸಲ್ಲಿ ಓಡಾಡೋದು, ನಮ್ಮ ಸಾಹೇಬರಿಗೆ ನಾವು ಬಸ್ಸಲ್ಲೇ ಓಡಾಡೋದು, ಈಗಲೂ ಆ ಬಸ್ಸಲ್ಲಿ ಓಡಾಡೋದು. ಎಲ್ಲರೂ ಹೋಗ್ಬೇಕಂದ್ರೆ ಅವ್ರಿಗೆ ತೊಂದರೆ ಕೊಡ್ತಿದ್ವಿ ನಾವು. ಪಾಪ ಯಾವತ್ತೂ ಕೂಡ ಯಾವಾಗ ಫೋನ್ ಮಾಡಿದ್ರು ಇಲ್ಲ ಅಂತ ಹೇಳಿಲ್ಲ. ನಮ್ಗೆ ಒಂದು ಅರೇಂಜ್ಮೆಂಟ್ ಮಾಡಿರೋದು, ಎಷ್ಟು ಅರ್ಜೆಂಟ್ ಇತ್ತು, ಇನ್ನೊಂದು ಗಂಟೆ ಇದೆ ಅಂದ್ರೆ ಸಹ ಒಂದು ಅರೇಂಜ್ಮೆಂಟ್ ಮಾಡಿರೋದು. ಆ ಥರದ ವ್ಯಕ್ತಿತ್ವ. ಸಹಜವಾಗಿ ವೃತ್ತಿ ಐಚ್ಛಿಕವಾಗಿರುತ್ತೆ, ನಾವು ಬಯಸ್ ಬಂದಿರ್ತೀವಿ ವೃತ್ತಿಗೆ, ಬಟ್ ನಿವೃತ್ತಿ ಕಡ್ಡಾಯ. ಹಾಗೆ ಅವರು ಕೆಲಸ ಮಾಡಿರೋ ಈ ಒಂದು ಅಂದ್ರೆ ಎಲ್ಲ ಸಂಸ್ಥೆಗಳಲ್ಲೂ ಕೆಲಸ ಮಾಡಿದ್ದಾರೆ. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಮಾಡಿದ್ದಾರೆ, ಕಲ್ಯಾಣ ಕರ್ನಾಟಕ ಮಾಡಿದ್ದಾರೆ, ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಮಾಡಿದ್ದಾರೆ, ವಾಯುವ್ಯ ಸಾರಿಗೆ ಒಂದು ಮಿಸ್ ಆಯ್ತು ಅಂತ ಇವಾಗ ನೆನ್ಪು ಮಾಡಿದೆ ಅವ್ರಿಗೆ. ಸರ್ ಅದೊಂದು ಸಂಸ್ಥೆ ಮಿಸ್ ಮಾಡ್ಕೊಂಡಿದ್ರೆ ನೀವು ಅಂತ. ಬಹುಶಃ ಅಲ್ಲೂ ಮಾಡ್ತಿದ್ರು ಅವ್ರಿಗೆ. ಆ ಕ್ಷಮತೆ ಇದೆ, ಈಗಲೂ ಇದೆ ಅವರಲ್ಲಿ. ಆ ಕ್ಷಮತೆ, ಆ ದೃಢತೆ, ಆತ್ಮವಿಶ್ವಾಸ ತುಂಬಾ ಇದೆ. ಆ ವ್ಯಕ್ತಿ ಇಷ್ಟು ಕ್ರಿಯಾಶೀಲವಾಗಿ ಬೇರೆ ಭಾಷೆ ಪ್ರೀತಿ ಮಾಡಬೇಡಿ ಅಂತ ಹೇಳಲ್ಲ. ನಮ್ಗೆ ಕನ್ನಡ ತರ ಬಿಡಬೇಡಿ, ನಮ್ಮ ತರ ಬಿಟ್ಟು ನಾವು ಬದುಕೋದು ಏನಿಲ್ಲ. ನಮ್ಮ ತರ ಇರ್ಬೇಕು. ನಮ್ಮ ತರ ಇದ್ರೆ ನಾವ್ ಎಲ್ಲಿದ್ರು ಬದುಕ್ತೀವಿ. ಅದಕ್ಕೆ ಯಾರು ಹೇಳಿದ್ರು, ಈಗ ನಾಗರಾಜ್ ಸರ್ ಹೇಳಿದ್ರು, ನಾನೆಲ್ಲೋ ಮಾತಾಡದೆ ಹೋಗಿ ನಮ್ಮ ಭಾಷೆಯಲ್ಲಿ ಮಾತಾಡಿದ್ರೆ ಎಲ್ಲ ಇದನ್ನ ಚಪ್ಪಾಳೆ ತಟ್ಟಿದ್ರು. ಖಂಡಿತ ನಮ್ಮ ತರನ ನಾವು ಎಲ್ಲೂ ಬಿಟ್ಕೊಡ್ಬಾರ್ದು. ಅದೆಲ್ಲರೂ ಇಲ್ಲಿ ಬೇರೆ ಭಾಷೆ ಮಾತಾಡ್ಬಾರ್ದು ಅಂತ ಹೇಳ್ತೀನಿ. ನಮ್ಮ ತರ ಉಳಿಸ್ಕೊಂಡು ಮಾತಾಡಲಿ. ನಮ್ಗೆ ಅನಿವಾರ್ಯತೆ ಇತ್ತು, ಬರ್ಲಿಲ್ಲ, ಇನ್ನೊಬ್ರಿಗೆ ಬರ್ಲಿಲ್ಲ, ಅವಾಗ ಮಾತಾಡೋಣ. ಅದು ನಾವು ಕನ್ನಡಿಗರಾಗಿದ್ವಿ, ಕನ್ನಡತನ ಉಳಿಸಿ ಬೆಳೆಸೋಣ. ಯಾಕಂದ್ರೆ ಇದು ದುರಂತ ಮತ್ತೆ ದೌರ್ಭಾಗ್ಯ. ನಾವು ಕನ್ನಡಿಗರಾಗಿ ನಾವು ಕನ್ನಡತನ ಉಳಿಸಿ, ಕನ್ನಡನ ಬಳಸಿ ಅಂತ ನಾವು 100% ಆಡಳಿತದಲ್ಲಿ ಕನ್ನಡ ಭಾಷೆಯನ್ನೇ ಬಳಸ್ತೀವಿ. ನಮ್ಮ ಲೆಫ್ಟಿನೆಂಟಲ್ಲೂ ಸಹ ಕನ್ನಡನೇ ಬಳಸೋದು. ಈ ರಸ್ತೆನ ಅನಂತಪುರ ರಸ್ತೆ ಅಂತಾರೆ, ನಾವು ಅನ್ನಲ್ಲ ಡಾಕ್ಟರ್ ರಾಜ್ಕುಮಾರ್ ರಸ್ತೆ ಅಂತಾನೆ ಕರೆಯೋದು. ನಮ್ಮ ಲೆಟರ್ಗಳೆಲ್ಲ ಅದನ್ನೇ ಬಳಸೋದು.
ನಾವು ನಮ್ಮ ತನನ ನಾವು ಪ್ರೂವ್ ಮಾಡ್ಬೇಕಾಗಿರೋದು ಬರೀ ಹೋಸ್ಟೆಲ್ ಅಲ್ಲ, ನಮ್ಮ ತನನ ನಮ್ಮ ನಡವಳಿಕೆ ಮಾಡ್ಬೇಕು, ನಮ್ಮ ಆಡಳಿತದಲ್ಲಿ ಮಾಡ್ಬೇಕು, ನಮ್ಮ ಮಾತಲ್ಲಿ ಮಾಡ್ಬೇಕು. ಈ ತರ ಬೆಳಗಾದನೆಯ ರಾಮನಾಥ ದೇವರ ದರ್ಶನೆಯನ್ನು ವಚನದ ಮುಖಾಂತರ ಭಗವಂತನನ್ನು ನಿಲ್ಲಿಸಿ ನನ್ನ ಅಭಿಪ್ರಾಯಗಳನ್ನು ಮುಂದೆ ಚಾಮರಾಜ ಸರ್ ಅವರು ಒಬ್ಬ ಉತ್ತಮ ಆಡಳಿತಗಾರ, ಒಬ್ಬ ಮಾನವೀಯವಾದಿ, ಒಬ್ಬ ಹಾಸ್ಯಗಾರ. ಈ 4 ಗುಣಗಳನ್ನು ಹೊಂದಿರುವ ಚಾಮರಾಜ ಸರ್ ಅವರ ಬಗ್ಗೆ ಸಂಕ್ಷಿಪ್ತವಾಗಿ 2 ಮಾತುಗಳನ್ನು. ಚಾಮರಾಜ ಸರ್ ಅವರು ಮತ್ತು ನಾನು ಇಬ್ಬರು ಬ್ಯಾಚ್ಮೇಟ್ಸ್ ಯೂನಿವರ್ಸಿಟಿಯಲ್ಲಿ, ಗುಲ್ಬರ್ಗ ಯೂನಿವರ್ಸಿಟಿಯಲ್ಲಿ ಕೃಷ್ಣ ಹಾಸ್ಟೆಲ್ನಲ್ಲಿ ಒಂದೇ ಲೈನಲ್ಲಿ ಇದ್ದದ್ದು. ನಾನು ಬೆಳಿಗ್ಗೆ 5 ಗಂಟೆಗೆ ಅವರು ರೂಮಿಗೆ ಹೋಗಿ ಎಚ್ಚರಿಸ್ತಿದ್ದೆ, ಅವ್ರನ್ನ ಮಲಗಿರ್ತಿದ್ರು. ಅನೇಕ ಸಾರಿ ದಿನನಿತ್ಯ ಇದೇ ಕೆಲಸ ಮಾಡೋದು ಬೇಜಾರಾಗಿ ಚಾಮರಾಜ ಸರ್ ಅವರು, ಏನಪ್ಪ ನನಗೆ ತೊಂದರೆ ಕೊಡ್ತೀಯ ನೀನು, ನಾನು ರಾತ್ರಿ ಓದಿರ್ತೀನಿ, ಮುಂಜಾನೆ ಮಾತ್ರ ಎಪ್ಪಿಸ್ಬೇಡ ಅಂತ. ನಾನು ಒಂದು ದಿವಸ ನಾನು ಆಫೀಸ್ ಸಿಟ್ಟಾಗಿದ್ದಕ್ಕೆ ನಾನು ಸಿಟ್ಟಾಗಿ, ಚಾಮರಾಜ ಸರ್ ಅವರೇ, ಮುಂದೊಂದು ದಿವಸ ನಾನೊಬ್ಬ ಸರ್ಕಾರದ ಅಧಿಕಾರಿ ಆಗ್ತೀನಿ, ನೀನೊಬ್ಬ ಸರ್ಕಾರದ ಅಧಿಕಾರಿ ಅಂತ 1991 ಆ ರೌಂಡ್ ಮುಂದೆ ಅವತ್ತು ಹೇಳಿದ್ದೇನೆ, ನೆನಪಿರಬೇಕು ನಿಮಗೆ. ಈ ಮಾತು ಹೇಳುವ ಸಂದರ್ಭದಲ್ಲಿ ಅವರು ಅದೇ ರೀತಿ ಅಧಿಕಾರಿ ಆದರು. ನಾನು ಮುನ್ಸಿಪಲ್ ಕಾಲೇಜಿನ ಉಪನ್ಯಾಸಕನಾಗಿ, ಅದೇ ಕಾಲೇಜು ವಿದ್ಯಾರ್ಥಿಯಾಗಿ, ಅದೇ ಕಾಲೇಜಿನಲ್ಲಿ 16 ವರ್ಷಗಳ ಕಾಲ ಸೇವೆ ಸಲ್ಲಿಸಿ, ಅದೇ ಕಾಲೇಜಿಗೆ ಆ ಸಂಸ್ಥೆಯ ಮುಖ್ಯಸ್ಥನಾಗಿದ್ದು ಆ ದೇವರು ಕೊಟ್ಟ ವರ. ಅದೇ ರೀತಿಯಾಗಿ ಚಾಮರಾಜ ಸರ್ ಅವರು ಬಳ್ಳಾರಿ ಜಿಲ್ಲೆಯಲ್ಲಿ ಹುಟ್ಟಿ, ಬಳ್ಳಾರಿ ಜಿಲ್ಲೆಯಲ್ಲೇ ಅಧಿಕಾರಿಯಾಗಿ ಸುಮಾರು ವರ್ಷಗಳ ಸೇವೆಯನ್ನು ಸಲ್ಲಿಸಿ ಇವತ್ತು ನಿಮ್ಮ ಮುಂದೆ ಅವರೆಲ್ಲರಿಗೂ ಆತನಿಗೆ ಗೌರವವನ್ನು ಸಲ್ಲಿಸುವಂತ ನೀವೆಲ್ಲರೂ ಬಂದಿದ್ದೀರಿ. ಅದಕ್ಕೆ ಧನ್ಯವಾದಗಳು. ಆ ದೇವರೇ ಹೃದಯವನ್ನು ಕಲ್ಪಿಸಿದ್ದಾರೆ. ಚಾಮರಾಜ ಸರ್ ಒಬ್ಬರು ಆಡಳಿತಗಾರ. ಒಬ್ಬ ಆಡಳಿತಗಾರನಲ್ಲಿ ಇರಬೇಕಾಗಿರುವಂತ, ನಾನೊಬ್ಬ ಪೊಲಿಟಿಕಲ್ ಸೈನ್ಸ್ ಲೆಕ್ಚರ್ ಆಗಿರೋದ್ರಿಂದ ಈ ಮಾತನ್ನು ಹೇಳ್ತೇನೆ. ಒಬ್ಬ ಅಧಿಕಾರಿಯಾಗಿ ಮಾನವೀಯ ಗುಣಗಳನ್ನು ಮತ್ತು ಹಾಸ್ಯ ಗುಣಗಳನ್ನು ಹೊಂದಿದಂತ ಒಬ್ಬ ಅಧಿಕಾರಿ ಯಶಸ್ವಿಯಾಗಿ ತನ್ನ ಅಧೀನದಲ್ಲಿ ಇರ್ತಕ್ಕಂಥ ಅಧಿಕಾರಿಗಳ ಕಾರ್ಯಗಳನ್ನು ಪಡೆಯುವಲ್ಲಿ ಯಶಸ್ವಿ ಆಗ್ತಾನೆ ಅನ್ನುವಂಥ ಮಾತನ್ನ ನೀವೆಲ್ಲರೂ ಇಲ್ಲಿ ಬಂದು ಕೂತಿರುವುದನ್ನು ಸಾಬೀತುಪಡಿಸಿದ್ದಾರೆ ಅಂತಕ್ಕಂಥದ್ದು ಚಾಮರಾಜ ಸರ್ ಅವರು. ನಮ್ಮ ಅಮ್ಮ ಬಗ್ಗೆ ಹೇಳಬೇಕು ಅಂದ್ರೆ, ಅವ್ರಿಗೆ ಇವತ್ತಿನವರೆಗೂ ಯಾವುದು ತುಂಬಾ ಈಸಿಯಾಗಿ ಸಿಗ್ಲಿಲ್ಲ. He's been working very hard every day. I'm not very as good as him. Let's teach it. Thank you. ತುಂಬಾ ಡೆಡಿಕೇಟೆಡ್, ಆನೆಸ್ಟ್, ಕಾಮ್ ಆಫೀಸರ್ ನಮ್ಮ ಪಪ್ಪ. ಯಾವುದಾದ್ರೂ ತುಂಬಾ ಪ್ರೆಷರ್ ಆಗಿರೋ ಸಿಚುವೇಶನ್ ಬಂದಾಗೂ ಐ ಸೀನ್ ಹಿಮ್ ತುಂಬಾ ಕಾಮ್ ಆಗಿ ಹ್ಯಾಂಡಲ್ ಮಾಡ್ತಾರೆ, ತುಂಬಾ ಆನೆಸ್ಟ್ ಆಗಿ ವರ್ಕ್ ಮಾಡಿದ್ದಾರೆ. ಅವರಿಂದ ತುಂಬಾ ಕಲ್ತಿದ್ದೀನಿ. ಒನ್ ಥಿಂಗ್ ವಿಚ್ ಇಸ್ ವೆರಿ ಇಂಪಾರ್ಟೆಂಟ್ ವಿಚ್ ಐ ಲರ್ನ್, ಯಾವ ಸಿಚುವೇಶನ್ ಆದ್ರೂ ತುಂಬಾ ಕಾಮಾಗಿ ಹ್ಯಾಂಡಲ್ ಮಾಡಬೇಕು. ಅವ್ರ ವರ್ಕ್ ಲೈಫಿಂದ ತುಂಬಾ ಕಲ್ತಿದ್ದೀನಿ. ಆ್ಯಂಡ್ ಅವ್ರು ತುಂಬ ಒಳ್ಳೆ ಹ್ಯೂಮನ್ ಬೀಯಿಂಗ್, ವೆರಿ 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 ವ್ಯಾಲ್ಯೂಯಬಲ್, ವೆರಿ ಮಾರಲ್, ವೆರಿ ಆನೆಸ್ಟ್ ಪರ್ಸನ್. ತುಂಬ ಯಾವುದನ್ನು ತುಂಬ ಮೇಲೆ ಕೆಳಗೆ ಅಂತ ನೋಡದೆ ಎಲ್ಲರೂ ಈಕ್ವಲ್ ಆಗಿ ನೋಡ್ತಾರೆ. ತುಂಬ ಚೆನ್ನಾಗಿ ಎಲ್ಲರೂ ಟ್ರೀಟ್ ಮಾಡ್ತಾರೆ. ಅದನ್ನ ತುಂಬ ಒಳ್ಳೆ ಎಲ್ಲ ವಿಷಯ ಕಲ್ತಿದ್ದೀನಿ. ಅವ್ರ ವರ್ಕ್ ಲೈಫಿಂದ ಕಲ್ತಿದ್ದೀನಿ, ವರ್ಕ್ ಲೈಫ್ ಬ್ಯಾಲೆನ್ಸ್ ಹೆಂಗೆ ಮಾಡೋದು. At home is like very lovely appa, but when it comes to work field, ಅವ್ರನ್ನ ನೋಡಿದ್ರೆ ತುಂಬ ಆನೆಸ್ಟ್ ಆಗಿ ವರ್ಕ್ ಮಾಡೋದು. ರಾತ್ರಿ 3 ಗಂಟೆ 4 ಗಂಟೆಗೆ we have seen him pick up the calls, work, ಇದೆಲ್ಲ ನೋಡಿದ್ವಿ. And one thing which I want to tell today is, ನಮ್ಮ ಮನೇಲಿ ಒಂದು biggest strength, pillar, mummy, which is why we are all here. And he's worked all his life like this, that is also because of mummy. And I would like to thank everybody for coming here. ನಾನು ಇಷ್ಟರಲ್ಲಿ ಒಂದು 10% ರೆಸ್ಪೆಕ್ಟ್ ಆ್ಯಂಡ್ ಲವ್ ನಾನು ಇಷ್ಟು ಅರ್ನ್ ಮಾಡಿದರೆ ಐ ಬಿ ಮೋರ್ ದೆನ್ ಹ್ಯಾಪಿ. ಥ್ಯಾಂಕ್ ಯು ಎವ್ರಿಬಡಿ ಫಾರ್ ಕಮಿಂಗ್. ಅಪಾಸ್ ಫ್ರೆಂಡ್ಸ್, ಫ್ಯಾಮಿಲಿ, ತುಂಬ ದೂರದಿಂದ ಎಲ್ಲರೂ ಬಂದಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಐ ಆಮ್ ವೆರಿ ಪ್ರೌಡ್ ಆಫ್ ಯು. ವೆರಿ ಹ್ಯಾಪಿ ಟುಡೇ ಆ್ಯಂಡ್ ವಿ ಆಲ್ ಲವ್ ಯು. ಸಾಯಂಕಾಲದ ಶುಭಾಶಯಗಳನ್ನು ತಿಳಿಸ್ತಾ
ನಮ್ಮ ಮಾಮ ಅವ್ರ ಬಗ್ಗೆ ನಾನು ಏನು ಹೇಳಿದ್ರು ಕೂಡ ಅದು ಅತಿಶಯೋಕ್ತಿ ಅಂತ ಅನಿಸ್ಬಹುದು. ಬಟ್ ಅದು ಇಲ್ಲಿವರೆಗೂ ಈಗಾಗಲೇ ಸಾಕಷ್ಟು ಜನ ಗಣ್ಯಮಾನರು ಏನು ಮಾತಾಡಿದ್ದಾರೆ ಅದೆಲ್ಲದೂ ಕೂಡ 100% ಆ್ಯಪ್ಟ್ ಅಂತ ಹೇಳಿ ನಾನು ಇಷ್ಟಪಡ್ತೇನೆ. ಇವತ್ತಿನ ದಿನ ನಮ್ಮ ಒಂದು ಫ್ಯಾಮಿಲಿನಲ್ಲಿ ಸಾಕಷ್ಟು ನಮ್ಮ ತಾತ ಅವರು ಕಡು ಬಡತನದಿಂದ ಬಂದು ಅವರು ನಮ್ಮ ಮಾಮ ಅವ್ರನ್ನ, ನಮ್ಮ ಅಮ್ಮ ಅವ್ರನ್ನ, ನಮ್ಮ ಚಿಕ್ಕಮ್ಮ ಅವ್ರನ್ನ ಎಲ್ಲರನ್ನೂ ಕೂಡ ಸಾಕಿ ಬೆಳೆಸಿ ಈ ಒಂದು ಮಟ್ಟಕ್ಕೆ ತಗೊಂಡು ಬಂದಿದ್ದಾರೆ. ಆ ಒಂದು ಆ ರೀತಿ ಎಲ್ಲ ಪೇರೆಂಟ್ಸು ತಮ್ಮ ಮಕ್ಕಳು ಕಷ್ಟಪಟ್ಟು ಓದಿ ಮುಂದೆ ಬರಬೇಕು ಅಂತ ಪ್ರಯತ್ನ ಪಡ್ತಾರೆ. ಆ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ಬರಬೇಕು ಅಂದ್ರೆ ಆ ಮಕ್ಕಳು ಕೂಡ ಹಾಗೆ ಓದ್ಬೇಕು. ಆ ಒಂದು ಓದೋ ಬರದಲ್ಲಿ ನಮ್ಮ ಮಾಮ ಅವರು ನಮ್ಮ ಮನೆಯಲ್ಲಿ ಎಲ್ರಿಗೂ ಕೂಡ ಒಬ್ಬ ರೋಲ್ ಮಾಡೆಲ್ ಆಗಿದ್ರು ಅಂತ ಹೇಳಿ ನಾನು ಇಷ್ಟಪಡ್ತೇನೆ. ಸೊ ಈಗ ಆಲ್ರೆಡಿ ಸರ್ ಅವ್ರು ಹೇಳಿದಾಗೆ ನಮ್ಮ ಮಾಮ ಅವರು ವಿಷ್ಣುವರ್ಧನ್ ಅವ್ರ ದೊಡ್ಡ ಅಭಿಮಾನಿ. ಸೊ ಆ ಮೂವೀಸ್ ಅಂತ ಹೇಳ್ಕೊಂಡು ನಮ್ಮ ಮಾಮ ಅವರು ನಮ್ಮೂರಲ್ಲೇ ಇದ್ರೆ ಎಲ್ಲಿ ತುಂಬಾ ಉನ್ನತ ಸ್ಥಾನಕ್ಕೆ ಹೋಗ್ತಾರೋ ಇಲ್ವೋ ಅಂತ ಹೇಳಿ ನಮ್ಮ ಮಾಮ ಅವ್ರನ್ನ ಗುಲ್ಬರ್ಗಾಗೆ ಕಳಿಸಿ ಅಲ್ಲಿ ಓದ್ಲಿಕ್ಕೆ ಹೋದಾಗ ಅಲ್ಲಿ ನಮ್ಮ ಮಾಮ ಅವರು ಯೂನಿವರ್ಸಿಟಿಗೆ 3rd ರ್ಯಾಂಕ್ ಅನ್ನ ತಗೊಂಡ್ರು. ಆ 3rd ರ್ಯಾಂಕ್ ಅನ್ನ ತಗೊಂಡಿರ್ತಕ್ಕಂಥ ವಿಚಾರ ನಮ್ಮ ಮನೇಲಿ ಎಲ್ರಿಗೂ ಒಂಥರ ಎಂತ ಒಂದು ವಿಚಾರ ಅಂತಂದ್ರೆ ತುಂಬಾ ಹೇಳ್ಕೊಳ್ತಕ್ಕಂಥ ವಿಚಾರ. ಹೇಗೆ ಅಂದ್ರೆ ನಾವು ಕೂಡ ಅವ್ರ ತರ ಬೆಳಿಬೇಕು, ನಾವು ಕೂಡ ಅವ್ರ ತರ ನಡಿಬೇಕು ಅಂತ ಹೇಳ್ಬಿಟ್ಟು ನಮ್ಮೆಲ್ಲರೂ ಕೂಡ ಅವ್ರು ಸಾಕಷ್ಟು ಸ್ಫೂರ್ತಿ ಆಗಿದ್ದಾರೆ. ಸೊ ಇವತ್ತಿನ ದಿನ ನಮ್ಮ ಮಾಮ ಅವ್ರ ಬಗ್ಗೆ ನೀವು ಇಷ್ಟೆಲ್ಲ ಹೇಳ್ತಿದ್ರೆ ನನ್ಗೆ ಸಾಕಷ್ಟು ಖುಷಿ ಅನ್ಸುತ್ತೆ. ಬಿಕಾಸ್ ಯಾಕೆ ಅಂತಂದ್ರೆ ನಾವು ಕೂಡ ಅವ್ರ ದಾರಿನಲ್ಲಿ ನಡೆಯೋ ಒಂದು ಬರದಲ್ಲಿ ಇದೀವಿ ಅಂತ ಹೇಳಲಿಕ್ಕೆ ನಾನು ಮಾಮ ಅವ್ರಿಗೆ ಇಷ್ಟಪಡ್ತೀನಿ. ಬಿಕಾಸ್ ನಾವು ಇವತ್ತಿನ ದಿನ ಏನು ಈ ಒಂದು ಸ್ಥಾನಮಾನವನ್ನು ಪಡ್ಕೊಂಡಿದ್ದೀವಿ, ಇಲ್ಲಿ ಬಂದು ನಿಂತ್ಕೊಂಡು ಮಾತಾಡ್ತಾ ಇದೀವಿ ಅಂದ್ರೆ ಅದೆಲ್ಲದಕ್ಕೂ ಕಾರಣ ಕೂಡ ನಮ್ಮ ಮಾಮ ಅವರೇ. ಸೊ ಥ್ಯಾಂಕ್ ಯು ಸೋ ಮಚ್ ಅಮ್ಮ. ನಮ್ಮೆಲ್ಲರಿಗೂ ಕೂಡ ಇಷ್ಟೊಂದು ಇನ್ಸ್ಪಿರೇಷನ್ ಆಗಿರೋದು. ನಮ್ಮ ಫ್ಯಾಮಿಲಿನಲ್ಲಿ ಕೂಡ್ಲಿಗಿನಲ್ಲಿ ಹೇಗಿದೆ ಅಂತಂದ್ರೆ ಸಾಕಷ್ಟು ಜನ ನಮ್ಮ ಹೆಸರನ್ನ ಹೇಳಿದ ತಕ್ಷಣ ನಮ್ಮ ಫ್ಯಾಮಿಲಿ ಹೆಸರನ್ನ ಹೇಳಿದ್ರೆ ಅವಾಗ ಎಜುಕೇಟೆಡ್ ಫ್ಯಾಮಿಲಿ ಅಪ್ಪ ಅಂತ ಹೇಳ್ತಾರೆ. ಸೊ ಆ ಎಜುಕೇಟೆಡ್ ಫ್ಯಾಮಿಲಿ ಅಂತ ಹೇಳಲಿಕ್ಕೆ ಮೊದಲನೇದಾಗಿ ಭದ್ರವಾಗಿರ್ತಕ್ಕಂಥ ಬುನಾದಿಯನ್ನ ಹಾಕೊಟ್ಟಿರೋರು ಯಾರು ಅಂತಂದ್ರೆ ಅದು ನಮ್ಮ ಮಾಮ ಅವರು. ಸೊ ಇಷ್ಟನ್ನ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಇದಕ್ಕಿಂತ ಜಾಸ್ತಿ ಹೇಳ್ಬೇಕು ಅಂದ್ರೆ ನನ್ಗೆ ಎಮೋಷನಲ್ ಆಗ್ಬಿಡ್ತೀನಿ. ಅದಕ್ಕೆ ಸಾರಿ ಅಂತ ಹೇಳಿದ ಅಮ್ಮ. ಈ ಒಂದು ಸಂದರ್ಭದಲ್ಲಿ ನಮ್ಗೆ ಈ ರೀತಿ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.